ವೇಣುರಣಿತಂ ಸಹ ಕೃಷ್ಣ ಸಾರಾ ವೇಣುರಣಿತಂ. ಜಿಂಕೆಗಳಲ್ಲಿ ಎಷ್ಟೋ ಜಾತಿ ಉಂಟು. ಹೀಗೆ ಹಾಗೆ ನೋಡಿದವು. ಮೈ ತುಂಬ ಚುಕ್ಕೆಗಳಿಲ್ಲದ ಬರೀ ಕಪ್ಪು ಬಣ್ಣದ ಚರ್ಮ ಇರತಕ್ಕಂಥ ಕೃಷ್ಣಸಾರ ಮೃಗ ಅಂತ ಒಂದಿದೆ. ಕೇಳಿದ್ದೀರಾ? ನೋಡಿದ್ದೀರಾ? ಕೃಷ್ಣ ಮೃಗ ಅಂತಾರೆ. ಕೊಂಬಿರ್ತದೆ ಸಾರಂಗ. ಅದಕ್ಕೆ ಇವು ನೋಡಿದ ಕೂಡಲೇ ಅವು ಬಂದು ಒಂದು ಹಿಂಡು ಒಂದಕ್ಕೊಂದು ಮಾತಾಡ್ತೇವೆ. ಇದು ಯಾವ ಪ್ರಾಣಿ ಇದೆ ಅಂದ್ರೆ ರೀತಿಯಲ್ಲ, ಇದು ನಮ್ಮ ಜಾತಿಯೋ ನಮ್ಮ ಜಾತಿ ಅಲ್ವೋ. ನಮ್ದು ಅಲ್ಲದೆ ಇದ್ರೆ ನವಿಲು ಗರಿ ಆತರ ತಲೆಯಲ್ಲಿ ಹಾಕೊಂಡಿದ್ದಾನೆ ಇವನು, ಅದು ನಮ್ಮನ್ನೇ ಇರಬೇಕು ಅಂತ ಒಂದಕ್ಕೊಂದಕ್ಕೆ ಮಾತಾಡುವಂತೆ. ಆಕರ್ಣ್ಯ ವೇಣುರಣಿತಂ ಸಹ ಕೃಷ್ಣ ಸಾರ ಪೂಜಾಂ ದದು ವಿರಚಿತಾಂ ಪ್ರಣಯಾವಲೋಕೈ. ಆ ಗಂಡು ಜಿಂಕೆಗಳು ಕಣ್ಣಲ್ಲಿ ಸೂಚನೆ ಮಾಡಿದವಂತೆ ಹೆಣ್ಣು ಜಿಂಕೆಗಳಿಗೆ, ಯೋಚನೆ ಮಾಡಬೇಡಿ, ನಮ್ಮವನೇ, ನಮ್ಮ ಪೈಕಿ, ನಮ್ಮ ಆಸಾಮಿ, ನಮ್ಮ ಜಾತಿಯವನು, ಓಟ್ ಹಾಕ್ಬೋದು, ಪರವಾಗಿಲ್ಲ. ಹೇಗೆ ಅಂತ ಕೇಳಿದ್ರೆ, ನಮ್ಮದು ಒಂದು ಲಾಂಛನ, ಒಂದು ಚೂರು, ಒಂದು ಸಿಂಬಲ್ ತಲೆಗೆ ಇಟ್ಕೊಂಡು ಇಲ್ವೋ, ಅಂದಮೇಲೆ ನಮ್ಮವನೇ. ಮತ್ತೇನು ಮಾಡಬೇಕು? ಪೂಜೆ ಮಾಡಬೇಕು. ಪೂಜೆ ಮಾಡಿ ಗಂಟೆಯಲ್ಲಿ, ಊದುಬತ್ತಿಯಲ್ಲಿ, ಮತ್ತೊಂದಲ್ಲಿ. ಈ ಕಣ್ಣು ಹೊಳಿತಾ ಇರುವ, ಥಳ ಥಳ ಹೊಳೆಯುವ ಕಣ್ಣುಗಳನ್ನೇ ನೀರಾಜನೆ ಮಾಡಿಕೊಂಡು ಅಷ್ಟೂ ಜಿಂಕೆಗಳು ಕೃಷ್ಣನಿಗೆ ಕಣ್ಣಿನಿಂದ ಆರತಿ ಮಾಡ್ತಾ ಇವೆ ಅಂತ. ಏನು ಭಾಗವತ ಓದ್ದೇ ನಿಮ್ಮ ಜನ್ಮ ವ್ಯರ್ಥ ಅಲ್ವೇ ನೋಡಿ. ಇದು ಒಂದೊಂದು ಶ್ಲೋಕದಲ್ಲಿ ಏನು ಕೊಟ್ಟಿದ್ದಾರೆ. ಪೂಜಾಂ ದದು ವಿರಚಿತಾಂ ಪ್ರಣಯಾವಲೋಕೈ ಕೃಷ್ಣಂ ನಿರೀಕ್ಷ ವನಿತೋತ್ಸವ ರೂಪಶೀಲಂ ಶ್ರುತ್ವಾ ಚ ತತ್ವಣಿತ ವೇಣು ವಿಚಿತ್ರ ಗೀತಂ ದೇವ್ಯೋ ವಿಮಾನಗತಯ ಸ್ಮರತ್ ಸ್ಮೃತಸಾರಾ ಭ್ರಶ್ಯತ್ವಸೂನಕಪರಾ ಮುಮುಹು ವಿನೀವ್ಯ. ದೇವಸ್ತ್ರೀಯರು ಬಂದಿದ್ದಾರೆ. ವಿಮಾನಗತಯ, ಜಿಂಕೆಗಳಾದ್ರೆ ಕಾಲಿಂದ ನಡ್ಕೊಂಡ್ಬರ್ಬೇಕು. ದೇವಸ್ತ್ರೀಯರಿಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಮಾನವಿದೆಯಲ್ಲ, ವಿಮಾನದಲ್ಲಿ ಬಂದಿದ್ದಾರೆ. ಜಿಂಕೆಗಳು ಕಣ್ಣಲ್ಲಿ ಆರತಿ ಮಾಡ್ತಾ ಇದ್ದದ್ದು ನೋಡಿ ನಮ್ಮ ಜನ್ಮ ಸುಡಬೇಕು ಅಂದ್ಕೊಂಡ್ರು. ದೇವಲೋಕದ ಹೂವುಗಳನ್ನು ತಂದಿದ್ರಲ್ಲ, ಅವುಗಳನ್ನ ಎಲ್ಲ ಕೃಷ್ಣನ ಮೇಲೆ ಸುರಿದು ಆನಂದ ಪಡ್ತಾ ಇದ್ದಾರೆ. ಮೇಲೆ ದೂರದಲ್ಲಿ ನಿಂತ್ಕೊಂಡು ಏನ್ ವರ್ಣನೆ ಮಾಡಬೇಕು. ಪ್ರಾಯೋ ಯೋತ್ಪತಾಂಬ ವಿಹಗ ಮುನಯೋ ವನೇಸ್ಮಿನ್ನೇ ಕೃಷ್ಣೋಕ್ಷಿತಂ ತದುಚಿತಂ ಕಲವೇಣುಗೀತಂ. ಮರದ ಮೇಲೆ ಕೂತಿದ್ದ ಪಕ್ಷಿಗಳು ಕೂಡ ಆಹಾರಕ್ಕೆ ಹೋಗುವುದನ್ನು ಬಿಟ್ಟು, ಆಹಾರ ತಂದಿದ್ದ ಪಕ್ಷಿಗಳು ತಮ್ಮ ಮರಿಗಳಿಗೆ ಗುಟುಕು ಕೊಡುವುದನ್ನು ಬಿಟ್ಟು, ಸಂಸಾರವನ್ನು ತೊರೆದ ಮುನಿಗಳಂತೆ ಕೃಷ್ಣ ಗೀತವನ್ನು ಕೇಳ್ತಾ ಕೇಳ್ತಾ ಪಕ್ಷಿಗಳು ಆನಂದ ಪಟ್ಟವು. ನದ್ಯಸ್ತದ, ಇವತ್ತು ಮೈಕ್ ತೀರ ಕಣ್ಣು ಲೈನ್ಗೆ ಹೊಡೆಯೋ ಹಾಗಿದೆ, ಓದೋದು ಕಷ್ಟ. ನದ್ಯಸ್ತದ ತದುಪಧಾರ್ಯ ಮುಕುಂದ ಗೀತಂ ಆವರ್ತ ಲಕ್ಷಿತ ಮನೋಭವ ಭಗ್ನ ವೇಗ. ನದ್ಯ, ನದಿಗಳು ಅಂದ್ರು ಯಮುನಾ ನದಿ ಅಂತ ಒಂದಿಟ್ಕೋಬೇಕು. ಅದರದ್ದೇ ಬೇಕಾದಷ್ಟು ಸೀಳುಗಳು. ನದಿ ಏನ್ ಮಾಡಿತು? ನದಿಗಳಲ್ಲಿ ಗಂಗೆ ಅತ್ಯಂತ ನಿಧಾನವಾದ ನದಿ. ನೋಡಿದ್ದೀರಾ? ಉತ್ತರ ಬರಲಿಲ್ಲ. ಏನ್ ಹೇಳ, ಗಂಗಾ ನದಿ ನೋಡೋದಲ್ಲ, ಅದರ ವೇಗ ಹೇಗಿರುತ್ತೆ ನೋಡಿದ್ದೀರಾ? ಒಬ್ರು ಮಾತಾಡಿದ್ರೆ ಗಂಗಾ ಪ್ರವಾಹದಂತೆ ಇರುತ್ತೆ ಅವರದು ಅಂತ ಹೇಳ್ತಾರೆ. ಏನರ್ಥ ಹಾಗಂದ್ರೆ ನಿಧಾನವಾಗಿ ಎಲ್ಲರಿಗೂ ತಿಳಿಯುವಂತ ಹೇಳ್ತಾರೆ ಅಂತ. ಇನ್ನೊಬ್ರದ್ದು ಹೇಗಿತ್ತು? ಈ ಶರಾವತಿ ಜಲಪಾತ ಇರುತ್ತಲ್ರಿ, ಹಾಗಿತ್ತು ಅವ್ರ ಭಾಷಣ. ಏನ್ ಹಾಗಂದ್ರೆ ಅರ್ಥ, ನದಿಗಳಲ್ಲಿ ಒಂದೇ ಬೇಕಾಗಿಟ್ಟಿಲ್ಲ ಭಗವಂತ. ಶರಾವತಿ ಅಂತ ಒಂದು, ಅದು ನದ, ಗಂಡು ನದಿ, ಅದು ನದಿ ಅಲ್ಲ. ಪಶ್ಚಿಮಕ್ಕೆ ಹೋಗುವುದಕ್ಕೆಲ್ಲ ನದ ಎಂಬುದಾಗಿಯೂ, ಪೂರ್ವಕ್ಕೆ ಹೋಗುವುದಕ್ಕೆಲ್ಲ ನದಿ ಎಂಬುದಾಗಿಯೂ ಲಿಂಗ ಭೇದ ಮಾಡಿಟ್ಟಿದ್ದಾರೆ ಸಂಸ್ಕೃತದಲ್ಲಿ. ನರ್ಮದಾ ನದಿ ಎಂದು ಬಿಡ್ತೇವೆ, ನರ್ಮದಾ ನದ. ಶರಾವತಿ ಅಲ್ಲಿ ಹೋಗಿ ಸೇರುವುದು, ಅಘನಾಶಿನಿ ಆ ಕಡೆ ಹೋಗಿ ಸೇರುವುದು. ಕಾವೇರಿ ಮಾತ್ರ ಅಪ್ಪಟ ಹೆಣ್ಣು ನದಿ. ಗಂಗಾ ನದಿ ಪೂರ್ವಕ್ಕೆ ಹೋಗುತ್ತೆ. ಗಂಗೆ ಇದು ನಿಧಾನ ಹೋಗುವುದು, ಸುಳಿ ಕಡಿಮೆ. ಜಮುನಾ ನದಿ ತುಂಬಾ ಸ್ಪೀಡು. ಕೃಷ್ಣನ ಹೇಗೆ ಅವತಾರ, ಅಷ್ಟು ಸ್ಪೀಡಲ್ಲಿ ಹೋಗುವ ಕಪ್ಪು ನದಿ ಕೃಷ್ಣ ಕೊಳಲನ್ನು ಊದಿದ ಕೂಡಲೇ ನೋಡುತ್ತಂತೆ. ಛೇ, ನನ್ನ ಜನ್ಮ ಯಾತಕ್ಕಾಯ್ತು, ಇನ್ನು ಸ್ವಲ್ಪ ಇಲ್ಲೇ ನಿಂತ್ಕೊಂಡು ಕೆಗಳೋಣ ಅಂದ್ರೆ ವೇಗ ಬೇರೆ ಹೆಚ್ಚಾಗಿದೆಯಲ್ಲ ಅಂತ ಹೋಗೋದಕ್ಕೆ ಇಷ್ಟವಿಲ್ಲದೆ ಅಲ್ಲಲ್ಲೇ ಸುಳಿತಾ 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 ಕೃಷ್ಣನ ಕೊಳಲನ್ನು ಕೇಳ್ತಾ
ನದಿಯು ಕೂಡ ನಿಧಾನವಾಗಿ ಸಾಗ್ತಾ ಇದೆ. ನದ್ಯ ತದಾ ತದುಪಧಾರ್ಯ ಮುಕುಂದಗೀತಮಾವರ್ತ ಲಕ್ಷಿತಂ ಮನೋಭವ ಭಗ್ನವೇಗಾ ವೇಗಭಂಗವಾಗಿ ಹೋಯಿತು. ಆಲಿಂಗನ ಸ್ಥಗಿತ ಊರ್ಮಿ ಭುಜೈ ಮುರಾರೇ ಗೃಹಂತಿ ಪಾದಯುಗಳಂ ಕಮಲೋಪಹಾರಾ ಆಲಿಂಗನ ಸ್ಥಗಿತ ಊರ್ಮಿಭಿ. ನದಿ ಮುಂದಕ್ಕೆ ಹೋಗೋದಕ್ಕೆ ಇಷ್ಟವಿಲ್ಲ. ನದಿಯಲ್ಲಿ ಬರುವ ಅಲೆಗಳು ಅದನ್ನು ತಬ್ಬಿಕೊಂಡು ನಡಿ ಮುಂದಕ್ಕೆ ನಡಿ, ಅವನಷ್ಟು ಅವನು ಊದ್ತಾನೆ, ನಿಂತರಾಗತ್ತೆ ಅದು ಕೆಲಸ ಅಂತ ಅಲೆಗಳು ತಳ್ತಾ ಇವೆ. ತಳ್ಳಿದ್ರು ಬಿಡುವುದಕ್ಕೆ ಇಷ್ಟವಿಲ್ಲ. ಯಮುನಾ ನದಿ ಉಕ್ಕೇರಿ ಬಂದು ಕೃಷ್ಣನ ಪಾದವನ್ನು ಮುಟ್ಟಿ 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 ಟನ್ ಬೈ ಟನ್ ಹಿಂದಕ್ಕೆ ಹೋಗ್ತಾ ಇದೆಯಂತೆ. ಯಾವ ಕಾವ್ಯದಲ್ಲಿ ಯಾರು ವರ್ಣನೆ ಮಾಡೋಕ್ಕಾಗತ್ತೆ ಇದು? ಆದ್ರಿಂದ ಇದು ಕೃಷ್ಣನ ಕೊಳಲಿನ ಮಹಿಮೆ. ನನಗೆ ಮುಗಿಯಿತು, ಇವತ್ತು ಬೇರೆ ಹೇಳಬೇಕು ಅಂತ ಇಟ್ಕೊಂಡಿದ್ದೆ. ಇವತ್ತು ಮತ್ತೆ ಆ ವೇಣುಗಾನ ವೈಭವಕ್ಕೆ ಭಗವಂತ ನಮ್ಮನ್ನು ಹೇಳ್ಕೊಂಡ್ಬಂದಿದ್ದಾನೆ. ಈಗ ಇನ್ನೊಂದು ಲೀಲೆಗೆ ಪ್ರವೇಶ ಮಾಡೋಣ. ಕೃಷ್ಣನ ಎಲ್ಲ ಲೀಲೆಗಳನ್ನು ಒಟ್ಟಿಗೆ ಹೇಳಿ ಮುಗಿಸೋಕ್ಕಾಗೋದಿಲ್ಲ. ಅವತ್ತು ವೇಣುಗಾನ ವೈಭವ ಇವತ್ತು ಬೇಕು ಅಂತ ಅವರು ಹಠ ಮಾಡಿದ್ರಿಂದ ಅವ್ರಿಗೆ ಸಾಕು ಬೇಜಾರಾಗಿದೆಯೋ ಏನೋ, 3-4 ದಿವಸ ವೇಣುಗಾನ ವೈಭವ ಆಗಿ ಹೋಯಿತು. ಉಳಿದದ್ದ ಲೀಲೆಗಳೆಲ್ಲ ಚುಟಕಿ ಪಟಿಕೆ ಮಾಡಿ ನಾಳೆ ನಾಡಿದ್ರಲ್ಲಿ ಮುಕ್ತಾಯ ಮಾಡಿಬಿಡೋಣ. ಪ್ರವಚನಗಳಲ್ಲಿ ಕೃಷ್ಣ ಕರ್ಣಾಮೃತ ಅತ್ಯಂತ ಕಠಿಣ. ಯಾತಕ್ಕೆ ಅಂದ್ರೆ ಇದು ಚೌಕಟ್ಟು ಹಾಕೊಳ್ಳುವುದೇ ಬಹಳ ಕಷ್ಟ. ಕಥೆ ಇಲ್ಲ. ಕೃಷ್ಣನ ಕಥೆಯನ್ನು ಎಲ್ಲಿ ಎಳ್ಕೋಬೇಕು, ಎಲ್ಲಿ ಸೇರಿಸಬೇಕು, ಎಲ್ಲಿ ಬಿಡಬೇಕು. ಲೀಲಾಶುಕರು ವರ್ಣನೆ ಮಾಡದೆ ಬಿಟ್ಟಿರುವ ಭಾಗವೇ ಹೆಚ್ಚು. ಬಾಲಕಿಶೋರ ಕೃಷ್ಣನ ಲೀಲೆಯನ್ನು ಹೊರತು ಅವರು ಇನ್ಯಾವ ಲೀಲೆಯನ್ನೂ ವರ್ಣನೆ ಮಾಡಲಿಲ್ಲ. ಆ ಬಾಲಾಕೃತಿಯಲ್ಲಿ ನಿಂತು ಬಿಡಿತು. ಅದರಲ್ಲಿ ಕೆಲವು ಲೀಲೆ ಬಿಟ್ಟು ವೇಣುಗಾನದವರೆಗೆ ಬಂದಿದ್ದೇವೆ. ಈಗ ನಾವು ಸ್ವಲ್ಪ ಮತ್ತೆ ಹಿಂದಕ್ಕೆ ಹೋಗೋಣ. ಹಿಂದಿನ ಲೀಲೆಯಲ್ಲಿ ಯಾವ ಲೀಲೆ ಹೇಳಬೇಕು? ಶ್ರೀಮದ್ ಭಾಗವತವನ್ನು ಒಂದು ಶ್ಲೋಕ ಓದಿ ಮುಂದಕ್ಕೆ ತಗೊಳ್ತೇನೆ. ಬಲರಾಮನು ಕೃಷ್ಣನು ಕ್ರಮೇಣ ದೊಡ್ಡವರಾಗ್ತಾ ಇದ್ದಾರೆ. ಚೇಷ್ಟೆ ಮಾಡುವ ಶುರು ಮಾಡಿದ್ದಾರೆ. ಏನ್ ಚೇಷ್ಟೆ ಮಾಡ್ತಾ ಇದ್ದಾರೆ? ಮನೆ ತುಂಬ ಅಂಬೆಗಾಲಿಡುವುದು ಒಂದು ಚೇಷ್ಟೆ. ಅಂಬೆಗಾಲಿಡುವುದೇ ಒಂದು ಚೇಷ್ಟೆ. ನೀವು ಯಾರು ಮಾಡಿದ್ದೀರಾ ಇದನ್ನ? ಯಾರು ಫೋಟೋ ತೆಗೆದಿದ್ದಾರೆಯೇ? ಗೋಕುಳದಲ್ಲಿ ಮಾಡಿದ್ದು ಕೃಷ್ಣನಿಗೋಸ್ಕರವಾಗಿ. ಇಲ್ಲಿ ಇಳಿದು ಹೋಗುವಾಗ ಯಾರು ಅಂಬೆಗಾಲಲ್ಲಿ ಹೋಗ್ತಾರ? ಅಂಬೆಗಾಲಲ್ಲಿ ಯಾರು ಬರ್ತಾರ್ಯಾ? ಬರೋದಿಲ್ಲ, ಮಾಡೋದಿಲ್ಲ. ಆದರೆ ಈ ಬಾಲಲೀಲೆಗಳಲ್ಲಿ ಅಂಬೆಗಾಲಿಡುವ ಲೀಲೆ ಏನಾಯ್ತು ಇದು? ಶೃಂಗಿ ಅಗ್ನಿ ದಂಷ್ಟ್ರಿ ಹಸಿ ಜಲ ದ್ವಿಜ ಕಂಟಕೇಭ್ಯ ಕ್ರೀಡಾಪರವು ಅತಿಚಲವು ಸ್ವಸುತ್. ಮಳೆ ಬಂತು ಅಂತ ಕಾಣುತ್ತೆ. ಇವು ಮಾಡದೇ ಚೇಷ್ಟೆಗಳೆಲ್ಲ ಕೃಷ್ಣ ಬಲರಾಮರಿಬ್ಬರೂ ಸೇರಿದ್ರೆ ನಿಮ್ಮ ಎಲ್ಲರ ಮನೆಯಲ್ಲಿರುವ ಎಲ್ಲ ಹುಡುಗರು ಸೇರಿ ಮಾಡಿದರು. ಮಾಡೋಕ್ಕಾಗದೇ ಇರುವಷ್ಟು ಚೇಷ್ಟೆಗಳನ್ನು ಬಲರಾಮಕೃಷ್ಣರು ಮಾಡಿದರು. ಆದ್ಮೇಲೆ ಯಾರಿಗಾದ್ರೂ ಮನೆಯಲ್ಲಿ ಹೊಸದಾಗಿ ಮಗು ಹುಟ್ಟಿದ್ರೆ ಬಲರಾಮಕೃಷ್ಣರ ಚೇಷ್ಟೆಗಳನ್ನು ಕಲಿಸಬೇಕು ಪ್ರೀತಿಯಿಂದ. ನಿಮ್ಗೆ ಕಲಿಸೋಕ್ಕಾಗದೆ ಅದು ನಮ್ಮನ್ನು ಕರೆಸಿ ಭಾಗವತ ಹೇಳಿಸಿ ನಾವು ಅದನ್ನೆಲ್ಲ ಹೇಳ್ಕೊಡ್ತೇವೆ. ಅಂಥದ್ದೇನು ಇದು ಪ್ರಾಯಶಃ 2 ವರ್ಷ 3 ವರ್ಷದ ಬಾಲಕೃಷ್ಣನ ಚೇಷ್ಟೆ. ಅದಕ್ಕೆ ಸಂಬಂಧಪಟ್ಟದ್ನೆಲ್ಲ ಆಮೇಲೆ ಹೇಳೋಣ. ವತ್ಸಾನ್ ಮುಂಚನ್ ಕ್ವಚಿತ ಸಮಯೇ ಕ್ರೋಶ ಸಂಜಾತಃ ಸಹ ಸ್ಥೇಯಂ ಸ್ವಾದು ಅತ್ತಿ ಅತದಧಿಪಯ ಕಲ್ಪಿತೈ ಸ್ಥೇಯಭಾಗೈ ಮರ್ಕಾನ್ ಭೋಕ್ಷನ್ ವಿಭಜತಿ ಸಚೇನ್ನಾತಿ ಭಂಡಂ ಭಿನತ್ತಿ ದ್ರವ್ಯಾಲಾಭೆ ಸಗೃಹ ಕುಪಿತೋ ಯಾತಿ ಉಪಕೃಷ್ಯತೋಕಾಮಿ. ರಾಮಾಯಣ 90 ಭಾಗ ಎಲ್ಲ ಅನುಷ್ಠುಪ್ ಶ್ಲೋಕದಲ್ಲಿದೆ. ಭಾಗವತದಲ್ಲಿ ಸರಳವಾದ ಕಥೆ ಹೇಳುವಾಗ ಶುಕಾಚಾರ್ಯರು ವೇದವ್ಯಾಸರು ಅನುಷ್ಠುಪ್ ಶ್ಲೋಕ 8 ಅಕ್ಷರದ 4 ಭಾಗ 32 ಅಕ್ಷರ ಇರುವ ಶ್ಲೋಕ. ಉತ್ಸಾಹ ಬಂದಿತು ಅಂದ್ರೆ ಛಂದಸ್ಸು ಬೇರೆಯಾಗ್ತದೆ. ಓದೋರು ಅಭ್ಯಾಸ ಮಾಡಿಕೊಳ್ಳಬೇಕು.
ಇಲ್ಲಿ ಅನೇಕ ಲೀಲೆಗಳನ್ನ ಸೇರಿಸಿ ಮೂಟೆ ಕಟ್ಟಿ ಒಂದು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ಬಿಡಿಸಿ 16 ಚಿತ್ರ ನೀವು ಮಾಡ್ಕೋಬಹುದು. ವತ್ಸಾನ್ ಮುಂಚನ್ ಕ್ವಚಿತ್ ಅಸಮಯೇ. ಇದ್ರ ಹಿಂದೆ ಬ್ಯಾಕ್ಗ್ರೌಂಡ್ ಬೇಕಲ್ಲ. ನಾ ಬ್ಯಾಕ್ಗ್ರೌಂಡ್ ಹೇಗಿರ್ಬೋದು? ನಮ್ಮ ಕಲ್ಪನೆಗೆ ಬಿಟ್ಟಿದ್ದಾರೆ ವೇದವ್ಯಾಸರು. ಒಬ್ರು ಮನೆಗೆ ಹೋಗಿ ಯಾವುದೋ ಟೈಮ್ನಲ್ಲಿ ಮಧ್ಯಾಹ್ನ 3 ಗಂಟೆ 4 ಗಂಟೆಯಲ್ಲಿ ಕೃಷ್ಣ ಹಾಜರಾದ. ಏನೋ ಕೃಷ್ಣ ಏನು ಬಂದು ಇವನಿಗೆ ನಿದ್ದೆ ಇಲ್ಲ, ಏನೂ ಇಲ್ಲ, ಹಗಲಿಲ್ಲ ರಾತ್ರಿ ಇಲ್ಲ ಇವನಿಗೆ. ಏನೋ ಕೃಷ್ಣ ಈಗ ತಾನೇ ಪಕ್ಕದ ಮನೆಯಲ್ಲಿ ಇದ್ದಲ್ಲ. ಹೌದು, ಅಲ್ಲಿ ಕೇಳಿದ್ರಿಲ್ಲಮ್ಮ, ಇನ್ನೊಬ್ಬರು ಮನೆಯಲ್ಲಿದ್ದ. ಯಾವ ಹೊತ್ತಲ್ಲಿ ಯಾರ ಮನೆಯಲ್ಲಿರ್ತಾನೆ ಅಂತ ಪತ್ತೆ ಇಲ್ಲ ಇವನು. ಅಮ್ಮ, ನಿಮ್ಮ ಮನೆಗಳಲ್ಲಿ ನಮ್ಮ ಕೃಷ್ಣನ ಕಂಡಿರೇನಮ್ಮ? ಯಶೋದೆ ಸ್ಥಿತಿ ನಿಮಗೆ ಬರಬಾರದು. ಮನೆ ಮನೆ ತಿರುಗಿ ನಮ್ಮ ಕೃಷ್ಣ ನೋಡಿದ್ರ, ನಮ್ಮ ಕೃಷ್ಣ ನೋಡಿದ್ರ, ನಮ್ಮ ಕೃಷ್ಣ ನೋಡಿದ್ರ. ಇಲ್ಲೇ ಇದ್ನಲ್ಲಮ್ಮ. ಆ ಮನೆಗೆ ಹೋದ್ಲು. 8 ಬಾಗಿಲು ಹತ್ತಿ ಇಳಿದು ಅವಳಿಗಿದೆ ಎಕ್ಸರ್ಸೈಸು. ಊರೆಲ್ಲ ಸುತ್ತಿ ಬಂದ್ರೆ ಮನೆಯಲ್ಲೇ ಕೂತಿರ್ಗಿದ್ದ ಜಗಲಿ ಮೇಲೆ. ಎಲ್ಲ ಹೋಗಿದ್ಯೋ ನೀವು? ಇಲ್ಲೇ ಇದ್ನಲ್ಲ. ಎಲ್ಲಾಡಿ ಬಂದಿವೋ ರಂಗ? ಇಲ್ಲೇ ಕೂತಿದ್ನಲ್ಲಮ್ಮ. ಕಾಣ್ಲೇ ಇಲ್ವಲ್ಲೋ? ನಿಮ್ ಕಣ್ಣೇನೋ ವ್ಯತ್ಯಾಸವಾಗಿದೆ, ಆಪರೇಷನ್ ಮಾಡ್ಕೊ ಹೋಗು. ಯಾರಿಗೋ ಮನೆ 3 ಗಂಟೆ ಮಧ್ಯಾಹ್ನ ಹೋಗಿ ಬೆಣ್ಣೆ ಕೊಡು. ಅವಳು ನೋಡಿ ತುಂಟು ಕೃಷ್ಣ ಅಂತ ಮುತ್ತು ಕೊಟ್ಟು ಸೊಂಟದಲ್ಲಿ ಎತ್ಕೊಂಡು ತಬ್ಬಿಕೊಂಡು ಆನಂದದಿಂದ ಕಸಕಿ, ಕೃಷ್ಣ ಕಂದ 3 ಗಂಟೆ ಹೊತ್ತಿಗೆ ಬಂದಿದ್ದೀಯಲ್ಲೋ, ಈಗೆಲ್ಲೋ ಸಿಕ್ಕತ್ತೆ ಬೆಣ್ಣೆ ಶುರು ಮಾಡೋಣ. ನಂಗೆ ಅದೆಲ್ಲ ಗೊತ್ತಿಲ್ಲ. ಈಗ ಬೆಣ್ಣೆ ಕೊಟ್ಟರು ಸರಿ ಕಂದ, ಇಷ್ಟು ಹೊತ್ತಲ್ಲಿ ಬೆಣ್ಣೆ ಇರೋದಿಲ್ಲಪ್ಪ. ಎಲ್ಲರ ಮನೆಯಲ್ಲಿ ಮಾರಾಟ ಮಾಡಿ ಆಗಿ ನಾವೆಲ್ಲ ಮಲ್ಕೊಂಡು ನಿದ್ದೆ ಒಂದು ಅರ್ಧ ಗಂಟೆ ನಿದ್ದೆ ಮಾಡೋ ಹೊತ್ತು ಸಾಯಂಕಾಲ ಬೆಣ್ಣೆ ತೆಗೆಯೋದಿಲ್ಲಪ್ಪ. ಬರೀ ಹಾಲು ಕರಿತೇವೆ. ಬೆಳಗಿನ ಜಾವಪ್ಪ ಬೆಣ್ಣೆ ಕೊಡ್ತೇನೆ. ಕೊಡ್ತೀಯಾ? ಕೊಡೋದಿಲ್ವಾ? ಇಲ್ಲ ಕಾಣೋ. ಇಲ್ವಾ? ಕೃಷ್ಣನಿಗಿಲ್ಲ ಅಂತೀರಿ, ಬಲರಾಮನ್ ತಮ್ಮನಿಗಿಲ್ಲ ಅಂತೀರಿ. ಮಾಡ್ತೇನೆ ನೋಡು ಅಂತೇಳಿ 6ನೇ ದಿವಸ ಆ ಗೋಪಿ ಇನ್ನೇನು ಹಾಲು ಕರಿಬೇಕು. ಕರು ಒಂದು ಕಡೆ, ಹಸು ಒಂದು ಕಡೆ ಇರುವಾಗ ಅವಳು ಹಾಲು ಕರೆಯೋದಕ್ಕೆ ಅರ್ಧ ಗಂಟೆ 3/4 ಗಂಟೆ ಮೆಲ್ಲಿಗೆ ಹೋಗಿ ಕಿಟಕಿಯಿಂದ ಅಲ್ಲಿ ಇಲ್ಲಿ ನುಗ್ಗಿ ಕರುಗಳನ್ನು ಬಿಚ್ಚಿ ಬಿಟ್ಟು ಬಿಡುವುದು. ಆ ಕರುಗಳೆಲ್ಲ ಕೃಷ್ಣನ ಕರಸ್ಪರ್ಶ ಒಂದು ಕಡೆ ಭಯ ಆಗಿಯ. ಯಜಮಾಂತಿ ಬಂದೆಲ್ಲ ಬೈತಾಳ, ಹೊಡಿತಾಳ. ಸುಮ್ಮನೆ ಹೋಗಿ ನಾನು ನೋಡ್ಕೋತೇನೆ ಅಂತ ಕಾವಲು ನಿಂತ್ಕೊಂಡು ಸೊಂಟದಲ್ಲಿ ಬಿಟ್ಟಲ್ಲ. ಹಾಗೆ ಈ ಕರುಗಳೆಲ್ಲ ಬಂದು ಹಾಲು ಕುಡಿದು ಆಮೇಲೆ ತಗೊಂಡೋಗಿ ಇವನೇ ಅವುಗಳನ್ನೆಲ್ಲ ಜಾಗದಲ್ಲಿ ಕಟ್ಟಿ, ಏನು ಗೊತ್ತಿಲ್ಲದವನು ಹಾಗೆ ಮನೆ ಯಜಮಾಂತಿ ಗೋಪಿಗೆ ಎದ್ದು ಸರಿ ಎಂದಿನಂತ ನೋಡ್ತಾಳೆ. ಕರುಗಳು ಇದ್ದ ಜಾಗದಲ್ಲಿಯೇ ಇವೆ, ಗೋವುಗಳು ಇದ್ದ ಜಾಗದಲ್ಲಿಯೇ ಇವೆ. ಹಾಲು ಕರಿಬೇಕು, ಕೆಚ್ಚಲಿಗೆಲ್ಲ ನೀರು ಹಾಕಿ ತೊಳೆದು ಎಳಿಬೇಕು. ಇನ್ನೇನು ಹಾಲು ಅನ್ನುವಾಗ ಹಟ್ ಅಂತ ಕತ್ತೆ ಹಾಕಿ ಓದಿತಾ ಇದ್ವು ಅವು. ಯಾಕೆ ಅಂದಾಗ ನಿನ್ಗೆ ಹಾಗೆ ಆಗಬೇಕು ಅಂತ ಅಲ್ಲೇ ನಿಂತ್ಕೊಂಡು ಚಪ್ಪಾಳೆ ಹಾಕುವನು ಕೃಷ್ಣ. ಓ ಇವನ್ ಕೆಲಸ ಅಂತ ಕಾಣುತ್ತೆ. ಅಯ್ಯೋ ಕೃಷ್ಣ ಯಾಕೋ ಹೀಗೆ ಮಾಡಿದೆ ಅಂದ್ರೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಬೆಣ್ಣೆ ಕೊಟ್ಟರೆ ಸರಿ, ಇಲ್ದ ದಿವಸ ಹೀಗೆ ಮಾಡ್ತೇನೆ ನೋಡು ಅಂತ ಹೇಳೋನು. ವತ್ಸ, ಇದು ನಿಮ್ಮ ಹುಡುಗರು ಯಾರು ಮಾಡ್ತಾರೆಯೇ? ಮಾಡೋದಿಲ್ಲ, ಖಂಡಿತ ಮಾಡೋದಿಲ್ಲ. ಯಾಕಂದ್ರೆ ನಿಮ್ಮ ಮನೇಲಿ ಗೋವುಗಳೇ ಇಲ್ಲ. ವತ್ಸಾನ್ ಮುಂಚನ್ನಿ ಕ್ವಚಿತ್ ಅಸಮಯೇ. ವೇಳೆಯಲ್ಲದ ವೇಳೆಯಲ್ಲಿ ಬಿಚ್ಚಿ ಬಿಟ್ಟುಬಿಟ್ರೆ ಕರುಗಳನ್ನ ಕ್ರೋಶ ಸಂಜಾತಃ ಸಹ. ಮನೆಯೊಡತಿ ಬಂದು ಹಾಲು ಸಿಕ್ಕಲಿಲ್ಲ ಅಂತ ನೋಡಿದ್ರೆ ಕ್ರೋಶ, ಚಪ್ಪಾಳೆ ಹಾಕುವುದು, ಕೇಕೆ ಹಾಕುವುದು, ನಗುವುದು, ಕುಣಿಯುವುದು, ಬೆಣ್ಣೆ ನತ್ರ ಮಾಡುವುದು. ತೇಯಂ ಸ್ವಾದು ಅತ್ತಿ ಅಥದಧಿಪಯ ಕಲ್ಪಿತೈ ಇಷ್ಟಯ ಭಾರೀ. ಇನ್ನೊಬ್ಬರು ಮನೆಗೆ ಹೋದ. ಒಂದು ಶ್ಲೋಕದಲ್ಲಿ ಎಷ್ಟು ಚಿತ್ರ ಕೊಟ್ಟಿದ್ದಾರೆ ನೋಡಿ. ಅನೇಕ ಚಿತ್ರಗಳನ್ನು ಸೇರಿಸಿ ಒಂದು ಫೋಟೋ ಮಾಡಿದಾಗ ನೀವು ಅಲ್ಲೊಂದಿಟ್ಟಿದ್ದಾರೆ. ಸ್ವಾಮಿ ಕೃಷ್ಣನ ಪಾದಕ್ಕೆ ಎಲ್ಲಿ ಏಟು ಬಿತ್ತು ಬಲಕಾತೀರ್ಥ, ಅಲ್ಲಿ ಸಂದರ್ಶನ ಮಾಡಿದ ಚಿತ್ರಗಳನ್ನೆಲ್ಲ ಗೇಟಿಗೆ ತಗಲಾಕಿದ್ದಾರೆ ಅವರು. ಆ ಚಿತ್ರಗಳನ್ನೆಲ್ಲ ನೀವು ಸಂಗ್ರಹ ಮಾಡಬೇಕು. ಯಾರ್ಯಾರು ಬಂದಿಲ್ಲ ಆ ಕ್ಷೇತ್ರ ದರ್ಶನ ಮಾಡಿದ ಪುಣ್ಯ ಬರ್ತದೆ. ಇಲ್ಲಿ ನೋಡಿ ಎಲ್ಲ ಒಟ್ಟಿಗೆ ಹಾಕಿದ್ದಾರೆ. ಇದು ಒಂದೊಂದರ ಮೇಲೆ ಒಂದೊಂದು ಉಪನ್ಯಾಸ ಮಾಡಿದ್ರೆ ಹೇಗಿರ್ತದೆ? ಒಂದೊಂದು ಚಿತ್ರದ ಮೇಲೆ ಒಂದೊಂದು ದಿವಸ ಒಂದೊಂದು ಉಪನ್ಯಾಸ. ಅವ ಏನಾಗ್ತದೆ? ಅಯ್ಯಬ್ಬ, ಆ ಧೈರ್ಯ ಉಂಟು. ಕೃಷ್ಣನ ಮೇಲೆ ಪ್ರವಚನ ಮಾಡಿದ ಧೈರ್ಯ ಬಂದ ಮೇಲೆ ರಸಪುರಿ ಮಾವಿನ ಹಣ್ಣಿನ ಮೇಲೆ ಪ್ರವಚನ ಮಾಡೋದೇನು ಕಷ್ಟ ಇಲ್ಲ, ಆದ್ರೆ ರುಚಿ ಬರೋದಿಲ್ಲ ಅಷ್ಟೇ. ಇದು ಒಂದೊಂದು ಅದು ನೋಡಿ. ಸುಧಾಮನ ಚಿತ್ರ ಇದು ಕೃಷ್ಣನ್ ನೋಡಿ, ಅದು ನಿನಗೆ ಹಾಗೆ ಆಗ್ಬೇಕು ಅಂತಾನೆ ಕೈಲಿಟ್ಕೊಂಡು ಚಿತ್ತ ಹಾಕೋತಿದ್ದಾನೆ. ಗೋವಿನ ಕೆಚ್ಚಲಿಗೆ ಬಾಯಿಟ್ಟಿದ್ದಾನೆ. ಒಂದೊಂದು ಕಡೆಯಲ್ಲಿ ಒಂದೊಂದು. ಲೀಲಾಶುಕರು ಅನುಭವಿಸಿದ್ದು, ವೇದವ್ಯಾಸರು ಅನುಭವಿಸಿದ್ದು,
ನಾರಾಯಣೀಯದಲ್ಲಿ ನಾರಾಯಣ ಭಟ್ಟಾದಿಗಳು ಅನುಭವಿಸಿದ್ದು, ವೇದಾಂತೇಶ್ವರ ಅನುಭವಿಸಿದ್ದು, ಇವೆಲ್ಲವನ್ನು ಕೂಡಿಕೊಂಡು ಇನ್ನು ಉಳಿದಿದ್ದ ಪ್ರವಚನ ಭಾಗದಲ್ಲಿ ಮುಗಿಸೋಣ. ಸ್ಥೇಯಂ ಸ್ವಾದು ಅತ್ತಿ. ಸ್ಥೇಯಂ ಅಂದ್ರೆ ಕದ್ದಿದ್ದು. ಯಾರೋ ಮನೆಗೆ ಹೋಗ್ತಾನೆ, ಯಜಮಾನ್ತಿ ಇನ್ನೂ ಮಲಗಿರ್ತಾಳೆ. ಕಳ್ಳ ಕೃಷ್ಣನ ಸ್ನೇಹಿತರೆಲ್ಲ ಸೇರ್ಕೊಂಡು ಪ್ರತಿ ದಿವಸ ಸಾಯಂಕಾಲ ಪ್ಲಾನ್ ಮಾಡ್ತಾ ಇದ್ರು ಒಂದು ರೆಸಾರ್ಟ್ ಅಲ್ಲಿ, ನಾಳೆ ಯಾರ ಮನೆಗೆ ದರೋಡೆ ಹಾಕುವುದು. ಅವಳು ಬೆಣ್ಣೆ ಕೊಡೋದಿಲ್ಲ ಅಂತಂದಲ್ಲ, ಸ್ವಲ್ಪ ತಾಳೋ, ಅದಕ್ಕಿಂತ ಕೊಟ್ಟರು ಸಿಡುಕರಿಂದ ಒಬ್ಳು ಕೊಟ್ಲಲ್ಲ, ಲೊಟಕ್ತಾ ಕೊಟ್ಲಲ್ಲ, ಅದೆಲ್ಲ ಟೋನ್ ಗೀನೆಲ್ಲ ಗೊತ್ತು. ಬೆಣ್ಣೆ ಬೇಕೇನಾ? ಹಾಗಿದ್ರೆ ಮಾಡ್ತೇನೆ ನೋಡು. ಸ್ವಲ್ಪ ಗಡಿಸಿದ್ದಾಳೆ ಅಂತ ಕಾಣುತ್ತೆ, ಗಂಡಸ್ಗಳು ವ್ಯತ್ಯಾಸವಿಲ್ಲ. ಬೆಣ್ಣೆ ಬೇಕೇನೋ ಹೀಗ ಕೇಳುವುದು. ನಮ್ಮ ಮನೇಲಿ ಬೆಣ್ಣೆ ಇಲ್ವಾ? ಏನೋ ಇವ್ರ ಮನೇಲಿ ಬೆಣ್ಣೆಗೂ ಒಂದು ಪವಿತ್ರತೆ ಬರಲಿ, ಕೈ ಹಾಕಿದೆ ನಾ ಬಂದ್ರೆ ಬೆಣ್ಣೆ ಬೇಕೇನೋ ಅಂತ ಕೇಳ್ತಾಳಲ್ಲ, ಮಾಡ್ತೇನೆ ನೋಡು ಎಂಬುದಾಗಿ. ತೇಯಂ ಕತ್ತಲೆಯಲ್ಲೇ ಹೋಗಿ ಆ ಶಿಷ್ಯರೆಲ್ಲ ಪಿಕ್ ಪಾಕೆಟ್ಗಳು ಹೇಗಿದ್ರು ಅಂದ್ರೆ 2 ಅಡಿ ದೂರದಲ್ಲಿ ಒಬ್ಬೊಬ್ರು ನಿಂತಿರಬೇಕು, ಆ ಗಡಿಗೆಗಳನ್ನು ಎಳೆಯಬೇಕು, ಕೃಷ್ಣನ ಕೈಗೆ ಸಹಾಯ ಕೂಡಿಸ್ಬೇಕು, ಎಳ್ಕೊಂಡು ಹೋಗಬೇಕು. ಅದು ತಗೊಂಡು ಹೋಗಿ ಯಾರು ಈ ಗೋಪಿಯರು ಹೇಳುವುದಕ್ಕೆ ಪೂರ್ವದಲ್ಲಿ ಒಂದೊಂದು ಮನೆ ಅಂಗಳದಲ್ಲಿ ಕೂತ್ಕೊಂಡು ಒರಳು ಕಲ್ ಮೇಲೆ ಕೂತಿದ್ದ ಹಾಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಕೂತ್ಕೊಂಡು ಆ ಊರಲ್ಲಿದ್ದು ಬೆಕ್ಕುಗಳಿಗೆಲ್ಲ ಅಭ್ಯಾಸ ಆಗಿ ಹೋಗಿತ್ತು. ಗೋಕುಲದಲ್ಲಿ ಬರೀ ಗೋವುಗಳು ಮಾತ್ರ ಅಲ್ಲ, ಎಮ್ಮೆಗಳು ಮಾತ್ರವಲ್ಲ, ಬೆಕ್ಕುಗಳು ಇದ್ದವು. ಗೋಕುಲದಲ್ಲಿ ಬೆಕ್ಕ ಯಾಕೆ ಬಂತು? ಬೆಣ್ಣೆ ಇದ್ಮೇಲೆ ಬೆಕ್ಕಿರ್ಬೇಡ್ವೆ? ಬೆಣ್ಣೆ ಇದ್ಮೇಲೆ ಬೆಣ್ಣೆ ತಿನ್ನೋದಕ್ಕೆ ಬೆಕ್ಕು ಬೇಕು. ಪರಮಸಾತ್ವಿಕವಾದ ಬೆಕ್ಕುಗಳು ಒಂದು ಇಲಿ ತಿಂತಾ ಇರಲಿಲ್ಲ, ಎಲ್ಲ ಬೆಣ್ಣೆ ತಿಂತಾ ಇದ್ವು. ಬೆಣ್ಣೆ ತಿಂದ ಬೆಕ್ಕುಗಳು ಹೇಗಿರ್ಬೋದು ನೋಡ್ಕೊಳ್ಳಿ. ತಾನು ತಿಂತಾ ಇದ್ದ. ತೇಯಂ ಸ್ವಾದುವತ್ತಿ. ಯಾವ ಮನೆಯಲ್ಲಿ ಹೋದ್ರೆ ತಾಜಾ ಬೆಣ್ಣೆ ಸಿಕ್ಕುತ್ತೆ, ಅದರಲ್ಲಿ ಹುಳಿ ಬಂದದ್ದು ಯಾವುದು, ಮಿಕ್ಕಿದ್ದು ಯಾವುದು, ಶೇಷವಾದ ಯಾವುದೆಲ್ಲ ತಳ್ಳಿಬಿಟ್ಟು ಅತ್ಯಂತ ಸ್ವಾದವಾದದ್ದನ್ನ ಸ್ಥೇಯಂ ಸ್ವಾದು ಅತ್ತಿ. ಒಂದು ವೇಳೆ ಕಳ್ತನ ಮಾಡೋದಕ್ಕೆ ಹೋಗಿ ನೋಡ್ತಾನೆ, ಒಳಗೆಲ್ಲ ಹುಡುಕಿದ್ರು ಒಳ್ಳೆ ಬೆಣ್ಣೆ ಸಿಕ್ಕಲಿಲ್ಲ. ಶಿಷ್ಯರಿಗೆಲ್ಲ ಹೇಳಿರ್ತಿದ್ದ, ಒಂದು ವೇಳೆ ಬೆಣ್ಣೆ ಸಿಕ್ಕದೆ ಇದ್ರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಒಳ್ಳೆ ಮೊಸರಾದರೂ ಇರಬೇಕು. ಬೆಣ್ಣೆ ತೆಗೆಯೋದಕ್ಕೆ ಹೆಚ್ಚು ಕಮ್ಮಿ ಸಿದ್ಧವಾಗಿರುವುದು ದಧಿ, ಅಥವಾ ಸಾಯಂಕಾಲ ಆದ ಪಕ್ಷದಲ್ಲಿ ಇನ್ನೂ ಹೆಪ್ಪ ಹಾಕದೇ ಇರುವ ಹಾಲು ಅಂತ ಒಂದು ಕಾಯಿಸಿಟ್ಟಿರ್ತಾರಲ್ಲ, ಒಳ್ಳೆ ಸಕ್ಕರೆ ಹಾಕಿ, ಅದಾದರೂ ಪರವಾಗಿಲ್ಲ. ದಧಿ ಪಯ ಕಲ್ಪಿತೈ ಭಾಗೈ. ಧ್ವನಿ ಕೇಳಿಸ್ತಾ ಇದೆಯೇ? ಅದ್ರ ಜೊತೆ ಸ್ಪರ್ಧೆ ಆಗೋದಿಲ್ಲ ನನಗೆ. ಕೃಷ್ಣ ಮಳೆ ನಿಲ್ಸಪ್ಪ, ನಿಲ್ಲುತ್ತೆ ನೋಡಿ. ಈಗ ನನ್ನ ಮಾತು ಕೇಳದೆ ಇದ್ರೆ ಅವನೆಂತ ಕೃಷ್ಣ. ವರ್ಷಕಾಲ ವರ್ಣೆ ಮಾಡಿದ್ರು ನಾನು. ಅಲ್ಲಿ ಹೊರಗೆ ಕೂತವರು ಸ್ವಲ್ಪ ಹಿಂಸೆ ಆಗ್ತಾ ಇದೆ ಅಂತ ಕಾಣುತ್ತೆ, ಗಿರಿಚಿಲ್ ಬರುತ್ತೆ, ಒಳಗೆ ಜಾಗ ಇಲ್ಲ, ನಾನೇನ್ ಮಾಡಲಿ? ನಿಂತು ಮಳೆ ಕೊಯ್ಯ ಅನ್ನುತ್ತೇವೆ ನಾವು. ಸ್ಟೇಜ್ ಮೇಲೂ ಬರ್ಬೋದು, ಆಕ್ಷೇಪ ಇಲ್ಲ. ಈ ಮೂಲೆಯಲ್ಲಿ ಸ್ವಲ್ಪ ಜಾಗ ಇದೆ. ಶುರು ಮಾಡೋಣ. ಕೇಳಿಸ್ಬೋದಾ ಈಗ? ಸ್ಥೇಯಂ ಸ್ವಾದ್ವತ್ತಿ ದೈವಯ ಕಲ್ಪಿತೈ ಸ್ಥೇಯ ಭಾಗೈ. ಒಂದು ಮಡಿಕೆ ಬೆಣ್ಣೆ ಅಥವಾ ಹಾಲು ಮೊಸರು ತಗೊಂಡ್ಬಂದು ಎಳ್ಕೊಂಡ್ಬಂದು ಹಾಕ್ಬಿಟ್ನ ಅಂದ್ರೆ
ಉಳಿದವರೆಲ್ಲ ಶಾಂತವಾಗಿ ಕೂತಿರ್ತಾ ಇದ್ರು. ಕೃಷ್ಣ ಸ್ನೇಹಿತರು ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಕೊಡಬೇಕು, ಮಿನಿಸ್ಟ್ರಿ, ಪೋರ್ಟ್ಫೋಲಿಯೋ, ಅಲಾಟ್ಮೆಂಟ್ ಎಲ್ಲ ಸಿದ್ಧವಾಗಿರ್ತಿತ್ತು. ಒಬ್ರು ಜಗಳ ಮಾಡ್ತಾ ಇರಲಿಲ್ಲ. ಕೃಷ್ಣನ ಕೈಯಿಂದ ಬರಬೇಕು. 2 ಮುದ್ದೆ ಕೊಡು, 3 ಮುದ್ದೆ ಕೊಡು, 4 ಮುದ್ದೆ ಕೊಡು. ಅವರೆಲ್ಲರೂ ತಿಂದು ಪ್ರತಿಯೊಬ್ಬರು ಸಾಕು ಅಂತ ಒಂದು ಇಟ್ಕೊಳ್ಳಿ. ಕೃಷ್ಣ ಸ್ನೇಹಿತರು ಇನ್ನೊಂದು ಮುದ್ದೆ ಕೊಡಲೇನೆ, ಅಯ್ಯೋ ಅಣ್ಣ ಫೋರ್ಮೇಲೆ ಯಾರಿಗೂ ಬೇಡದ ಬೆಣ್ಣೆ, ಇನ್ನೂ ಅರ್ಧ ಉಳಿದು ಬಿಟ್ಟಿದೆ. ಕೃಷ್ಣ ಯೋಚನೆ ಮಾಡುವನು. ಎಲ್ಲರೂ ತಿಂದು ಉಳಿದ ಮೇಲೆ ಈ ಉಳಿದಿದ್ದ ಬೆಣ್ಣೆ ಮನೆಯೊಡತಿ ಗೋಪಿಗೆ ಹೇಗೂ ದಕ್ಕಿರಬಾರದು. ಅದಕ್ಕೇನು ಮಾಡುವುದು? ಸಾಲಾಗಿ ಬೆಕ್ಕುಗಳು ಕೂತಿರ್ತಾ ಇದ್ವು. ಬೆಕ್ಕುಗಳನ್ನು ಕರೆದು 1 by 1 ಎಲ್ಲ ನಿಧಾನವಾಗಿ ಬಂದು ಕೃಷ್ಣನ ಕೈಯಿಂದ ಬೆಣ್ಣೆ ತಿಂದು ತಿಂದು ಮಿಯಾವಂತ ಹೋಗ್ತಾ ಇದ್ವು. ಮರ್ಕಾನ್ ಭೋಕ್ಷನ್ ಒಂದು ಶ್ಲೋಕದಲ್ಲಿ ಎಷ್ಟಲ್ಲ ಆ ಬೆಕ್ಕುಗಳು ತಿಂದು ತಿಂದು ಅಜೀರ್ಣವಾಗಿ ಮೀಸೆಯನ್ನು ತಪ್ಪರಿಸ್ಕೊಂಡು ಸಾಕು ಬೇಡ ಅಂತಂದ್ರೆ ನಿಮಗೂ ಬೇಡವೇ? ಹಾಗಿದ್ರೆ ಬಲರಾಮ ಅಲ್ಲಿ ಆ ಮಂತ್ರಕೋಲ್ ತಗೊಂಬಾರು ಅಂತ ಹೇಳಿ ಹಂಡಂಬಿನತ್ತಿ ಮಡಿಕೆಯನ್ನು ಒಡೆದು ವೇಸ್ಟ್ ಮಾಡಿ ಹೋಗ್ತಿದ್ದೆ ಹೊರತು ಮನೆ ಒಡತಿಗೆ ಅಂತ ಏನು ಬಿಡ್ತಾ ಇರಲಿಲ್ಲ. ಕೃಷ್ಣ ದರೋಡೆ ಮಾಡಿದ ಅಂದ್ರೆ ಸ್ನೇಹಿತರಿಗೆಲ್ಲ ಬೆಣ್ಣೆ, ತನಗೂ ಬೆಣ್ಣೆ, ಬೆಕ್ಕುಗಳಿಗೂ ಬೆಣ್ಣೆ. ಬೆಕ್ಕುಗಳು ಬೇಡ ಅಂತ ಹೇಳಿದ್ರೆ ಮಡಿಕೆಯನ್ನು ಒಡೆದು ಆ ಯಜಮಾಂತಿ ಇನ್ನೊಂದು ಸಲ ಕೃಷ್ಣ ಹಂತರ ಬಂದ್ರು, ತಮ್ಮಯ್ಯ ಬೆಣ್ಣೆ ವೇಸ್ಟ್ ಮಾಡಿಬಿಡಪ್ಪ, ನೀ ಎಷ್ಟು ಬೇಕಾದ್ರೆ ತಿನ್ನು, ಸ್ನೇಹಿತರು ಬೇಕಾದ್ರೆ ಕೊಡು, ಆ ಕಾಲದಲ್ಲಿ ಬಂದರು ಸ್ವಲ್ಪ ಇಟ್ಟಿರ್ತೇನೆ, ಮೊದಲು ಸ್ವಲ್ಪ ಹೇಳಿಬಿಡು ಅಂತ ಕೇಳಿ ತಮ್ಮಯ್ಯ ಅಂತ ಹೇಳಬೇಕು. ಅಂದ್ರೆ ಅವರೆಲ್ಲರೂ ಶರಣಾಗತಿ ಮಾಡಬೇಕು. ಗೋಕುಲದಲ್ಲಿ ಪ್ರತಿಯೊಬ್ಬರಿಗೂ ಶರಣಾಗತಿ ಕಲಿಸಿದ ನಮ್ಮ ಕೃಷ್ಣ. ಇದು ಒಂದು ಶ್ಲೋಕದಲ್ಲಿ ಎಷ್ಟು ಚಿತ್ರ ಕೊಟ್ಟಿದ್ದಾರೆ. ಇನ್ನೊಂದು ಶ್ಲೋಕಕ್ಕೆ ಹೋಗ್ತೇವೆ. ಈಗ ಲೀಲಾಶಕರಿಗೆ ಬರ್ತೇವೆ. ದ್ರವ್ಯಾಲಾಭೇ ಸಗ್ರಹ ಕುಪಿತೋ ಯಾತಿ ಉಪಕ್ರೋಶ್ಯತೋ ಕಾನೆ ಹಸ್ತಾಗ್ರಾಹ್ಯೇ ರಚಯತಿ ವಿಧಿಂ ಪೀಠಕೋಲು ಖಲಾದ್ಯೈಃ ಚಿತ್ರಂ ಹಿ ಅಂತರ್ನಿಹಿತವಯುನಃ ಶಿಕ್ಯ ಭಾಂಡೇಷು ತದ್ವಿತೆ ದ್ವಾಂತಾಗಾರೇ ಧೃತಮಣಿಗಣಂ ಸ್ವಾಂಗಮರ್ಥ ಪ್ರದೀಪಂ. ದ್ರವ್ಯಾಲಾಭೆ ಈ ಚಿತ್ರ ಯಾರು ಬರೆದಿಲ್ಲ. ಒಬ್ಬರು ಮನೆಗೆ ಹೋದ. ಆ ಗೋಪಿ ಎಷ್ಟು ಜಪುಣಾಗ್ರೇಸರಳಿದ್ರು ಅಂದ್ರೆ ಅಂಥವ್ರು ಇದ್ರೆ ಗೋಕುಲದಲ್ಲಿ ಆಶ್ಚರ್ಯ ಪಡಬೇಕು. ಬಡವಳಿದ್ದಳೋ ಐಶ್ವರ್ಯವಂತರಿದ್ದಳೋ ಗೊತ್ತಿಲ್ಲ ನನಗೆ. ದ್ರವ್ಯಾಲಾಭೆ ಒಂದು ಚೂರು 1 ಗ್ರಾಮ್ ಬೆಣ್ಣೆ ಸಿಕ್ಕದೆ ಇರೋ ಮಾಡಿಟ್ಟಿದ್ದು. ನೋಡ್ತಾನೆ, ನೆನ್ನೆ ಬೆಣ್ಣೆ ಇಟ್ಟಿದ್ರಲ್ಲ ಈ ಪಾತ್ರೆಯಲ್ಲಿ, ಇವತ್ತು ನಾ ಬರ್ತೇನೆ ಅಂತ ಗೊತ್ತಾಗಿದೆ, ತೊಳೆದು ದಬ್ಬ ಹಾಕಿದ್ದಾಳೆ, ಹಾಳಾಯಿತು. ಮೊಸರಿದೆಯೇ ನೋಡು ಅಂತ ಬಲರಾಮ. ತಮ್ಮ ಮೊಸರಿನ ಗಡಿಗೆಯನ್ನು ದಬ್ಬ ಹಾಕಿಬಿಟ್ಟಿದ್ದಾರೆ. ಛೇ, ಹಾಗಿದ್ರೆ ಹಾಲಿದೆಯೇ ನೋಡು, ಇಲ್ಲ ಅದನ್ನು ದಬ್ಬ ಹಾಕಿದ್ದಾರೆ. ತುಪ್ಪ ಇದೆಯೇನೋ, ಅದು ಇಲ್ಲ. ಹುಣ್ಣಿಮೆ ಇದೆಯಾ? ಈ ಮನೆಯಲ್ಲಿ ಬಂದ ಕೃಷ್ಣನಿಗೆ ಅಂತ ಏನೂ ಇಟ್ಟಿಲ್ವೇ? ಹಾಗಿದ್ರೆ ಏನ್ ಮಾಡಬೇಕು? ದ್ರವ್ಯ ಅಲಾಭೆ ಸಗ್ರಹ ಕುಪಿತ. ಈ ಮನೆಯೇ ಹೀಗೆ ಅಂತ ಕಾಣುತ್ತೆ, ನನಗೋಸ್ಕರ ಏನೂ ಇಟ್ಟಿಲ್ಲ ಇವರು. ಏನ್ ಮಾಡೋದು? ಯಾತಿ ಉಪಕ್ರೋಶ್ಯತೋಕಾನ್. ಬೆಳಗಿನ ಜಾವ 5 ಗಂಟೆ ಕಳ್ತನ ಮಾಡೋ ಸರಿಯಾದ ಹೊತ್ತು, ಎಲ್ಲರಿಗೂ ಸಿಹಿ ನಿದ್ದೆ ಬರೋ ಹೊತ್ತು. ಏನೂ ಸಿಕ್ಕಲಿಲ್ಲ. ಮನೆ ಯಜಮಾಂತಿಗೆ ಪಾಠ ಕಲಿಸೋದು ಹಾಗೆ. ತೊಟ್ಲಲ್ಲಿ ಮಗು ಮಲಗಿದೆ, ಗಂಡ ಹೆಂಡತಿ ಒಳಗಡೆ ರೂಮ್ನಲ್ಲಿ ಮಲಗಿದ್ದಾರೆ. ಇದೆಂಥ ಸಂಸಾರ. ಹೊರಗಿಂದ ಬಂದು ಆ ಮಗುವನ್ನು ಚೆನ್ನಾಗಿ ಜಿಗಿಟಿ ಗಿಳ್ಳಿ ಗುಳೋ ಅಂತಳುವಂತೆ ಮಾಡಿ, ಅಯ್ಯೋ ಮಗು ಕಂಡ್ರೆ ಅಂತ ಎದ್ದು ಅವಳು ಒಳಗೆ ಬರಬೇಕು. ಏನಾಯ್ತು ಗಿಳ್ಳಿದ್ ಕಾಣಿಸುತ್ತೆ. ಯಾರು ಬಂದಿದ್ರು ಗೊತ್ತಿಲ್ಲ. ಅಮ್ಮ ಅಂತ ಹೇಳಿ ಗುಡ್ ಬೈ ಅಂತ ಹೇಳಿ ಬಾಗಿಲಲ್ಲಿ ಕೃಷ್ಣ. ಅದು ಉಪಕ್ರೋಶ್ಯತೋಕ. ಇದು ಒಂದು ಚಿತ್ರ. ಮಗುವನ್ನು ಚಿವುಟು ಉದ್ದೇಶವೇನು? ಅವಳಿಗೆ ಎಚ್ಚರ ಕೊಡುವುದಕ್ಕೆ. ನಿನ್ನ ಮಗುವನ್ನು ನೀನು ಹತ್ರ ಇಟ್ಕೊಂಡಿಲ್ಲ, ಗಂಡ ಹೆಂಡರ ಸುಖದಲ್ಲಿ ಮಗು ದೂರ ಮಾಡಿದ್ದೀರಿ. ಎಂಥ ಸಂಸಾರವೇ ಗೋಪಿ ನಿನ್ನದು? ಮಕ್ಕಳ ಹತ್ರ ಇರಬೇಡವೆ? ಮಕ್ಕಳನ್ನು ಬಿಟ್ಟು ಸಂಸಾರವೇ? ಮಕ್ಕಳ ಹತ್ರಲ್ಲೇ ನಿನಗೆ ಜ್ಞಾನ ಬರುವುದು ಎಂಬುದಾಗಿ ಉಪಕ್ರೋಶ್ಯತೋಕ. ಇದು ಒಂದು ಚಿತ್ರ. ಇನ್ನೊಂದು ಚಿತ್ರ, ಹಸ್ತಾಗ್ರಾಹ್ಯೇ
ರಚಯತಿ ವಿಧಿಂ ಪೀಠಕೋಲು ಕಲಾದ್ಯೈ. ಇನ್ನೊಂದು ಮನೆಗೆ ಹೋದ್ರೆ ಇವಳಿಗಿಂತ ವಾಸಿ ಅವಳು ಜಪುಣಾದರು. ಕೃಷ್ಣ ಬರ್ತಾನೆ ಅಂತ ಗೊತ್ತು. ಇದು ಎಷ್ಟು ದಿವಸ ನೋಡಿದ್ದಾರೆ. ಇಟ್ಟ ಜಾಗದಲ್ಲಿ ಬಿಟ್ಟು ಬದಲಾಯಿಸಿ ಬೇರೆ ಬೇರೆ ರೂಮ್ನಲ್ಲಿ ಎಲ್ಲೆಲ್ಲಿ ಬೆಣ್ಣೆ ಇಟ್ಟರು ಗಡಿಗೆಯನ್ನ ವಾಸನೆ ನೋಡಿ ಹೋಗಿ ಹಿಡಿದು ತಿಂದ್ಬಿಡ್ತಾ ಇದ್ದ ಕೃಷ್ಣ ಅಂತ. ಕೃಷ್ಣನ ಕೈಗೆ ಎಟಕದೇ ಇರಲಿ ಅಂತ ಮೇಲಿನಿಂದ ತೂಗು ಬಿಡ್ತಾ ಇದ್ರು. ತಮಿಳಲ್ಲಿ ಉರಿ ಅಂತ ಒಂದು ಹೇಳ್ತಾರೆ, ಹೇಳಿದ್ದೀರಾ, ನೋಡಿದ್ದೀರಾ? ಉರಿನ ತೆಂಗಿನ ಹಗ್ಗದಲ್ಲಿ ಗಡಿಗೆಗಳನ್ನು ಕೂರಿಸುವುದಕ್ಕೆ 4 ಕಡೆ ಮಾಡಿ ಮೇಲಿನಿಂದ ಒಂದು ಅದಕ್ಕೆ ಕಂಠ ಬರುವ ಹಾಗೆ ಮಾಡಿ ಮಡಿಕೆ ಜಾರಿ ಬೀಳದೆ ಇರುವಂತೆ ಮಾಡುವುದು. ದೊಡ್ಡ ಮಡಿಕೆ ಸಣ್ಣ ಮಡಿಕೆ 2, 3 ಕೂಡುವಂತೆ ತೆಂಗಿನ ನಾರಿನಿಂದ ಏನು ಕೇಳ್ತಾ ಇಲ್ಲ ಪಾಪ ಅವರಿಗೆ. ಕೇಳ್ತಾ ಇಲ್ವಾ? ಆದಷ್ಟು ಒಳಗೆ ಬನ್ನಿ. ಮಳೆ ನಿಂತು ಇನ್ನೇನು ಯೋಚನೆ ಮಾಡಬೇಡಿ. ಕೃಷ್ಣನಿಗೆ ಎಟಕಬಾರದು ಅಂತ ಅದಕ್ಕೆ ಸಂಸ್ಕೃತದಲ್ಲಿ ಶಿಕ್ಯ ಅಂತ ಹೇಳ್ತಾರೆ. ಶಿಖಿ ತಮಿಳಲ್ಲಿ ಉರಿ. ನಾವೆಲ್ಲ ಅದನ್ನು ನೋಡಿದ್ವು. ಅಂದ್ರೆ ಅಲ್ಲಿದೆ ನೋಡಿ. ಅದರ ಜ್ಞಾಪಕ ನಾ ಮರೆಯೋ ಹಾಗಿಲ್ಲ. ನಾನು ಹುಟ್ಟಿದ ವರ್ಷ ನಮ್ಮ ತಂದೆ ತಾಯಿಗೆ ಕಾಫಿ ಚಟ ಹತ್ತಿತ್ತು ಅಂತ ಹೇಳಿದ್ದಲ್ಲ. ಒಂದ್ಸಲ ಏನಾಗಿತ್ತು, ಕಾಫಿ ಪುಡಿ ತಂದಿದ್ದಾರೆ. ಇಳುವುದಕ್ಕೆ ಜಾಡಿ ಗೀಡಿ ಗೊತ್ತಿಲ್ಲ ಆಗಿನ ಕಾಲದಲ್ಲಿ. ಒಂದು ಪುಟ್ಟ ಮಣ್ಣಿನ ಮಡಿಕೆಯಲ್ಲಿಟ್ಟು ಮೇಲೆ ಮುಚ್ಚಿ ಇಂಥದೊಂದು ತೆಂಗಿನ ಹಗ್ಗದ ಮೇಲ್ಗಡೆಯಿಂದ ತೂಗು ಹಾಕಿದ್ರು. ಹೆಂಚಿನ ಮನೆ. ಇಂಥದೊಂದು ಮಳೆ ಬಂತು. ಅದು ಜಲ್ದಿ ತೂಗು ಬಿಟ್ಟಿದ್ರು. ಅಲ್ಲಿಂದ ನೀರು ಬಿದ್ದು ಕಾಫಿ ಮಡಿಕೆ ಎಲ್ಲ ತುಂಬಿ ಹೋಗಿದೆ. ಕಾಕ್ಷಣ ಆಯಿತು. ಮಳೆ ನೀರಿನಲ್ಲಿ ಬೆಳಗ್ಗೆ ನೋಡ್ತಾಳೆ ನಮ್ಮ ತಾಯಿ. ಇದೇನು ಕಾಫಿ ಪುಡಿ ಬಡತನ ಆಗಿನ ಕಾಲ. ಒಂದು 6 ಕಾಸಿಗೆ ಎಷ್ಟು ಬರ್ತಿತ್ತು. ಅಯ್ಯೋ, ನೀರೆಲ್ಲ ಸುರಿಯೋದಕ್ಕೆಲ್ಲ ಬಿಡುವುದಕ್ಕೆಲ್ಲ ಅದನ್ನೇ ಕೂಡಿಸಿ ಕಷಾಯ ಮಾಡಿ 2 ದಿವಸ ಕಾಫಿ ಆಯಿತು. ಆಮೇಲೆ ಕೆಳಗಡೆ ಪುಡಿ ಚರ್ಕ ಇತ್ತಲ್ಲ, ಅದನ್ನೆಲ್ಲ ಬಿಸಿಲು ಒಣಗಾಕಿ ಮಗು ಕಾಯ್ಕೋತಾ ಕೂತರು. ನನ್ನ ಕೂಡಿಸಿ ಆಯಿತು. ಇದೇನಮ್ಮ ಇದು ಕಾಫಿ ಪುಡಿಯಪ್ಪ, ಇದು ಆ ಕಾಫಿ ಪುಡಿ. ಅದನ್ನೊಂದು ವಾರ ಕಾಫಿ ಮಾಡಿಕೊಟ್ಲು. ಕುಡಿದಿದ್ದೇನೆ. ಅದಾದ್ಮೇಲೆ ಇನ್ನೊಂದು ವಾರ ಹೊಸ ಕಾಫಿ ಪುಡಿ ತಂದು ಕಾಫಿ ಮಾಡಿದ್ರೆ ಇದು ನನ್ನ ಇರಲಿಲ್ಲ, ಅದುವೇ ನನ್ನ. ಅದಕ್ಕೆ ಕಾರಣ ತಾಯಿ ಪ್ರೀತಿ. ಎಷ್ಟು ಹಾಲ ಹಾಕಬೇಕು, ಎಷ್ಟು ಡಿಕಾಕ್ಷನ್ ಮಾಡಬೇಕು, ಏನು ಗೊತ್ತಿಲ್ಲ ನಮಗೆ. ತಾಯಿ ಕೈಯಿಂದ ಕೊಡಲು ತಾಯಿ ಮುಖ ನೋಡೋದು, ಕುಡಿಯುವುದು. 80 ವರ್ಷ ಆಯಿತು ನಮ್ಮ ತಾಯಿ ನಮ್ಮ ಜೊತೆಯಲ್ಲಿಯೇ. ಹಾಗೆ ಮೇಲ್ಗಡೆ ಈ ರೀತಿ ಏನಾದರೂ ಕಟ್ಟಿ ಹಾಕಿದ್ರೆ ಕೃಷ್ಣನ ಎಟಕದೇ ಇರಲಿ ಅಂತ ನೆಗೆದು ನೋಡೋನು ಕೃಷ್ಣ. ಅಣ್ಣನ ಮುಖ ನೋಡೋನು, ಚೆನ್ನ ಅಣ್ಣ ಇವರು ಬಂದಿರ್ಕಾಳೆ, ಸುಮ್ಮನೆ ಇರೋ ಅಂತ. ಆ ಗೋಪಕುಲದಲ್ಲಿ ಎಷ್ಟು ಐಶ್ವರ್ಯವಿತ್ತು ಅಂದ್ರೆ, ಕೈಗೊಂದು ಮೇಜು, ಕಾಲಿಗೊಂದು ಕುರ್ಚಿ, 3 ಕಾಲಿ 4 ಕಾಲಿ, 3 ಕಾಲಿನ ಸ್ಟೂಲು, 4 ಕಾಲಿನ ಸ್ಟೂಲು, ಮೇಜು ಗೀಜು ಕುರ್ಚಿ ಏನೇನಿದ್ವು. ಬಲರಾಮ ಮತ್ತು ಇತರ ಕೃಷ್ಣ ಸ್ನೇಹಿತರು ಅದನ್ನೆಲ್ಲ ಎಳ್ಕೊಂಡ್ಬಂದು ಬಂದು ಟೇಬಲ್ ಮೇಲೆ ಕೊಟ್ಟು, ಟೇಬಲ್ ಅದ್ರ ಮೇಲೆ ಕುರ್ಚಿ, ಅದ್ರ ಮೇಲೆ ಸಣ್ಣ ಸ್ಟೂಲು, ಒಂದ್ರ ಮೇಲೆ ಒಂದನ್ನು ಹಾಕಿ ಹಸ್ತಾಗ್ರಾಹಿ ರಚಯಿತಿ ವಿಧಿಂ ಪೀಠಕ ಉಲೂಕಲಾದ್ಯೈ. ಉಲೂಕಲ ಅಂದ್ರೆ ಒಳ್ಳೆಕಲ್ಲು. ಬಹಳಷ್ಟು ಕುರ್ಚಿ ಸಿಕ್ಕಲಿಲ್ಲ, ಒಳ್ಳೆಕಲ್ಲನ್ನೇ ಹೇಳ್ಕೊಂಡ್ಬರುವುದು ದರದರ ಅಂತ. ಶಬ್ದ ಮಾಡಿಬೇಡ, ಎದ್ಬಿಡ್ತಾಳು ಅಂತ ನಿಧಾನವಾಗಿ ಎತ್ಕೊಂಡ್ಬಂದು ಅದರ ಮೇಲೆ ಒಬ್ಬನನ್ನು ನಿಲ್ಲಿಸಿ, ದಡೂತಿಯಾದವನನ್ನ ಅವನ ಹೆಗಲ ಮೇಲೆ ಒಬ್ಬ ನಿಂತುಕೊಂಡು, ಅವನ ಹೆಗಲ ಮೇಲೆ ಇದು ವಿಟ್ಲ ಪಿಂಡಿ ಅಂತ ಮಾಡ್ತಾರೆ ನೋಡಿ, ಉಡುಪಿಯಲ್ಲಿ ಕೇಳಿದ್ದೀರಾ? ಅದು ಪದ್ಧತಿ. ನೀವು ಮಾಡಬಹುದು. ಒಬ್ಬರ ಮೇಲೊಬ್ಬರು ನಿಂತ್ಕೊಂಡು ಕೃಷ್ಣನನ್ನ ಮೇಲಕ್ಕೆ ನಿಲ್ಲಿಸಿ ಸಿಕ್ಬಿಡ್ತು ಎಂಬುದಾಗಿ ಮೆಲ್ಲಗೊಂದು ಸಣ್ಣ ತೂತನ್ನು ಮಾಡಿ ಹಾಲನ್ನು ಕುಡಿದು, ಮಡಿಕೆಯಿಂದ ಹಾಗೆ ಹಾಲನ್ನು ಕುಡಿದು ಬೆಣ್ಣೆಯನ್ನು ತೆಗೆದು ಇನ್ನೊಬ್ರು ಕೈ ಕೊಟ್ಟು, ಉಳಿದದ್ದವರಿಗೆ ಆ ಹಾಲಿನ ಪಾತ್ರೆ ತೂತಾದದ್ರಿಂದಲೇ ಎಲ್ಲರಿಗೆ ಸಿಕ್ಕುವಂತೆ ಕೈ ಇಟ್ಕೊಂಡು ಒಬ್ಬೊಬ್ಬರು ಸಂತೋಷ ಪಡುವುದು. ಅಂತೂ ಗೋಪಿಗೆ ಆ ಪದಾರ್ಥ ಅದಕ್ಕೂ ಆಗಿಲ್ಲ.
ಛಿದ್ರಂ ವಿಹಂತರ್ನಿಹಿತವಯುನಃ ಶಿಕ್ಯ ಭಾಂಡೇಶು ತದ್ವಿತಿ ತದ್ವಿತಿ. ಇದಿಲ್ಲೇ ಇಟ್ಟಿದ್ದಾನೆ ಅಂತ ಗೊತ್ತು. ತದ್ವಿತಿ ಕೃಷ್ಣ ಗೊತ್ತಿರ್ತಿತ್ತು ಎಲ್ಲಿದೆ ಅಂತ. ವಾಸನೆ ಮೇಲೆ ಹೋಗ್ಬಿಡೋನು. ದ್ವಾಂತಾಕಾರೇ ಧೃತಮಣಿಗಣಂ ಸ್ವಾಂಗಮರ್ಥ ಪ್ರದೀಪಂ. ಕೃಷ್ಣನ ಮೈಯಲ್ಲಿ ಎಷ್ಟೊಂದು ಒಡವೆ ಹಾಕಿರ್ತಿದ್ಲು ತಾಯಿ. ಆ ಒಡವೆಯಿಂದ ಆ ಜಾಗವೆಲ್ಲ ಬೆಳಕು ಉಂಟಾಗಿ ಲೈಟು ಸ್ವಿಚ್ಚು ಎಲ್ಲಿದೆ ಅಂತ ಹಾಕೋದು ಗೊತ್ತಿಲ್ಲದೆ ಮನೆ ಯಜಮಾಂತಿ ಬಂದು ಒಳ್ಳೆ ಲೈಟ್ನಲ್ಲಿ ಕೃಷ್ಣನ್ ತೋರಿಸೋದಕ್ಕೆ ಅವನ ಮೈ ಮೇಲಿದ್ದು ಒಡವೆಗಳೇ ದೀಪಗಳು. ಏನೋ ಇದು ಒಂದು ಚೇಷ್ಟೆ ಏನೋ ನಿಮ್ಮದು ಮಧ್ಯಾಹ್ನ ಮಾಡಲಿ ಕೈಗೆ ಸಿಕ್ಕು ಹಾಕಿ ಕೆಳಗೆ ಇಟ್ಟಿದ್ರೆ ಪಾಪ ನಿಮಗೆ ಗೊತ್ತಾಗಲಿಲ್ಲ. ಬ್ರೈನ್ ಸ್ವಲ್ಪ ಕಡಿಮೆ ನಿಮಗೆ. ಮೇಲೆ ಕೆಟ್ಟಿದ್ದೀರಿ ಅಂತ ಹೀಗೆಲ್ಲ ಕುಡಿಬೇಕಾಯಿತು. ದಾಂತಾಗಾರೇ ಧೃತಮಣಿಗಣಂ ಸ್ವಾಂಗಮರ್ಥ ಪ್ರದೀಪಂ. ಇದನ್ನ ಲೀಲಾಶಕರು ವರ್ಣಿಸಿರುವ ರೀತಿ ನೋಡಿ ಇನ್ನು ಸ್ವಲ್ಪ ಹೆಚ್ಚು ಮಾಡಿದ್ದಾರೆ. ಪೀಠೇ ಪೀಠ ನಿಷಣ್ಣ ಬಾಲಕ ಕಲೆ ತಿಷ್ಠನ್ ಸ ಗೋಪಾಲಕ. ಇದು ಮೊದಲನೇ ಭಾಗವತ ಅನುವಾದ. ಪೀಠೇ ಪೀಠ ನಿಷಣ್ಣ ಬಾಲಕ ಕಲೆ. ಒಂದು ಪೀಠದ ಮೇಲೆ ಪೀಠ, ಅದ್ರ ಮೇಲೆ ಒಬ್ಬ ಬಾಲಕ, ಅವನ ಕಲೆ ಕೊರಳಿನ ಮೇಲೆ. ತಿಷ್ಠನ್ ಸ ಗೋಪಾಲಕ ಯಂತ್ರಾತಃ. ಸಂಸ್ಕೃತದಲ್ಲಿ ಯಂತ್ರ ಅಂತ ಬೇರೆ ಹೇಳ್ತಾರೆ ಅದಕ್ಕೆ. ಯಾವುದು ಉರಿ, ಆ ತೆಂಗಿನ ಹಗ್ಗ ಮಾಡಿ ಕಟ್ಟಿರ್ತಾರಲ್ಲ ಯಂತ್ರಾತಃ. ಸ್ಥಿತ ದುಗ್ಧ ಭಾಂಡ ಅವಭಿದ್ಯ ಆಚ್ಛಾದ್ಯ ಘಂಟಾರವಂ. ಅವಭಿದ್ಯ ಆಚ್ಛಾದ್ಯ ಘಂಟಾರವಂ. ಇಲ್ಲೊಂದು ಚಿತ್ರ ಕೊಡ್ತಾರೆ. ಈ ಯಾವ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ? ಆ ಮನೆಯ ಗೋಪಿ ಎಷ್ಟು ಪ್ರಚಂಡಗಳು ಗಟ್ಟಿ ಇದ್ದಳು ಅಂದ್ರೆ, ಶಿಖಿಯಲ್ಲಿ ಇಟ್ಟರು, ತೆಂಗಿನ ಹಗ್ಗದಲ್ಲಿಟ್ಟರು, ಕೃಷ್ಣ ಬಂದು ಕುಡಿತಾನೆ ಅಂತ ಗೊತ್ತು. ಇವಳಿಗೆ ಗಾಢ ನಿದ್ದೆ ಹತ್ತಿರೋ ಹೊತ್ತಿಗೆ ಬರ್ತಾನೆ ಅಂತ ಗೊತ್ತು. ಅದಕ್ಕೇನು ಮಾಡೋದು? ಕೃಷ್ಣ ಬಂದ್ರೆ ಗೊತ್ತಾಗ್ಲಿ ಕೃಷ್ಣಪ್ಪದ ಗಂಟೆ ಹಾಕಿದ್ದಂತೆ. ಅರ್ಥಾಗಿದೆ. ಮೊಸರು ಬೆಣ್ಣೆ ಇಟ್ಟಿದ್ದ ಉರಿ ಅದಕ್ಕೊಂದು ಗಂಟೆ ಬೇರೆ ಗಂಟೆ ಹಾಕಿದ್ಲು. ಬೆಕ್ಕು ಬಂದ್ರೆ ಗೊತ್ತಾಗಲಿ ಅಂತ ಗಂಟೆ ಕಟ್ಟೋ ಹಾಗೆ ಇದು ಭಾಗವತದಲ್ಲಿಲ್ಲ. ಲೀಲಾಸುರ ಅನುಭವ ಗಂಟೆ ಕಟ್ಟಿ. ಇದು ಕೃಷ್ಣನ ಗೊತ್ತಿಲ್ಲ. ದಿನಂಪ್ರತಿಯಂತೆ ಬಂದು ನೋಡ್ತಾನೆ, ಹತ್ತು ಬಿಟ್ಟಿದ್ದಾನೆ, ಇನ್ನೇನು ತೆಗಿಬೇಕು. ಗಣಗಣ ಶುರು ಮಾಡಿಬಿಡ್ತು. ಗಂಟೆ ತಬ್ಕೊಳ್ತಾರಂತೆ. ಅಯ್ಯೋ ಗಂಟೆ ತಬ್ಕೊಳ್ಳೋ ಹೊತ್ತು ಕೆಳಗೆ ಬೀಳಬೇಕು. ಯಾರೋ ಹಿಡ್ಕೊಂಡಿದ್ದಾರೆ. ಮಡಕೆ ಬಿಡೋಕೆ ಇಷ್ಟ ಇಲ್ಲ, ಗಂಟೆ ಬಿಡೋಕೆ ಇಷ್ಟ ಇಲ್ಲ. ಗಂಟೆ ಬಿಟ್ರೆ ಏನು ಫಜಿತು. ಆ ಚಿತ್ರ ಅಲ್ಲಿಲ್ಲ. ಯಾರ ಕೈಲಾದ್ರು ಬರೆಸಿ ನೋಡೋಣ, ನೀವೇ ಬರೀರಿ. ಅಲ್ಲೇ ಚೆನ್ನಾಗಿಲ್ವೇ ಇದು? ಯಂತ್ರಾದ ಸ್ಥಿತ ದುಗ್ಧ ಭಾಂಡಂ ಅವವಿದ್ಯ ಆಚ್ಛಾದ್ಯ ಘಂಟಾರದಂ ವಕ್ರೋಪಾಂತಕತಾಂಜಲಿ. ಅಷ್ಟರಲ್ಲಿ ಏನಾಯ್ತು? ಗಂಟೆ ಶಬ್ದ ಅಲ್ಪ ಸ್ವಲ್ಪ. ಇವರು ಗಂಟೆ ಹಿಡ್ಕೊಳ್ಳೋ ಅಷ್ಟರಲ್ಲಿ ಗಾಣಗಣ 4 ಸಾವಿರ ಶಬ್ದ ಮುಡ್ತು. ಒಳಗಿಂದ ಎದ್ದು ಬಂದು ಗೋಪಿ, ಏನೋ ಕೃಷ್ಣ ಗಂಟೆ ಕಟ್ಟಿದ್ರು ಬಿಡ್ಲಿಲ್ವೇನೋ? ನಾನೇನೋ ಮಾಡಲಿ, ಗಂಟೆ ಕಟ್ಟೋದು ನಾ ಹೇಳ್ಕೊಟ್ಟಿದ್ನ. ಏನೋ ಮಾಡಿದೆ. ಇದು ಹಾಲು ಕುಡಿತ, ಅವಳ ಎದುರಿಗೆ ಹಾಲನ್ನು ಕುಡಿದಿದ್ದಾನೆ. ಈಗ ನೀನು ಸಿಕ್ಕಿಬಿಟ್ಟೆ ಹಿಡಿತೇನೆ ನೋಡುವಾಗ ಹಾಲು ತುಂಬಿಕೊಂಡಿದ್ದನ್ನ ಬಾ ಅವಳ ಮೇಲೆ ಹೋಗಿದ್ದು. ಅವಳು ಮುಖ ಗಿಕ್ಕ ಒರೆಸ್ಕೊಂಡ್ ಬರೋ ಹೊತ್ತಿಗೆ ಫಲ ಏನೋ. ಒಬ್ಬರು ಹುಡುಗರು ಬರ್ತಾ ಇಲ್ಲ ಅಲ್ಲಿ. ನಿಮ್ಮ ಹುಡುಗರಿಗೆ ಹೇಳ್ಕೊಡ್ತೀರಾ? ನಿಮ್ಮ ಹುಡುಗರು ಇದನ್ನು ಮಾಡಲಿಲ್ಲ ಅಂತ ಕೊರತೆ ಇಲ್ವಾ ನಿಮಗೆ? ಖಂಡಿತ ಕೊರತೆ ಮಾಡಬೇಕು. ವಕ್ರೋಪಾಂತಕೃತಾಂಜಲಿ ಕೃತಶಿರ ಕಂಪಂ. ಆ ಹಾಲೆಲ್ಲ ಅವಳ ಮೇಲೆ ಉಗಿದ ಮೇಲೆ ಅವಳು ಚೀಂತ ಒಳಗೆ ಹೋಗುವಷ್ಟರಲ್ಲಿ ಕೆಳಗಿದ್ದವಳು ಚಪ್ಪಾಳೆ ತಟ್ಟುವಾಗ ನಿಮ್ಮನ್ನು ಬಿಟ್ಟು ಮೆಲ್ಲಗೆಳೆಯುವ ಕೃಷ್ಣ ಕೃತಶಿರ ಕಂಪಂ. ಪರಿಹಾರಿಸಿ ಅಡಿಸಿ ನಿನಗೆ ಹಾಗೆ ಆಗ್ಬೇಕು, ಹಾಗೆ ಆಗ್ಬೇಕು. ಗಂಟೆ ಕಟ್ತೀಯ ನನಗೆ? ಇನ್ನೊಂದ್ಸಲ ಕಟ್ಟು, ಏನು ಬೇಕಾದ ಕಟ್ಟು, ಬೆಕ್ಕು ಕಟ್ಟು, ನಾಯಿ ಕಟ್ಟು, ಏನಾರ ಕಟ್ಟು, ದಾರಿ ಹುಡುಕ್ತೇನೆ ಅಂತ ಹೇಳಿ ಕೃತಶಿರ ಕಂಪಂ ಪಿಬಂ ಯಃಪಯ ಪಾಯಾತ್ ಆಗತ ಗೋಪಿಕಾ ನಯನಯೋ ಗಂಡೂಷ ಫೋತ್ಕಾರ ಕೃತೆ. ಗಂಡೂಷ ಅಂದ್ರೆ ಬಾಯಿ ಮುಕ್ಕಳಿಸೋದು. ಹೀಗೆ ಕೃಷ್ಣ ಚೇಷ್ಟೆ ಮಾಡ್ತಾ ಇದ್ದ. ಪಾಲೈಕರಂದೇ, ಇದನ್ನ ಸರಿಯಾಗಬಾರದು. ಮಳೆನೂ ಬಿಡ್ತಾ ಇಲ್ಲ, ನೀವು ಎದ್ದು ಹೋಗ್ತಾ ಇಲ್ಲ.
ನನ್ನ ಸ್ಥಿತಿ ಯಾರಿಗೆ ಹೇಳಿ ನಾನು ಕೇಳಿಸ್ತಾ ಇದೆಯಾ? ಇದೊಂದು ವಿಚಿತ್ರವಾದ ಇದೆ. ಕರಿಯಾಳವಾರು ಕೃಷ್ಣ ಮನೆಯಲ್ಲಿ ಮಾಡ್ತಿದ್ದಲ್ಲಿ ಏನ್ ಹೇಳ್ತಾರೆ? ಪಾಲೈಕರಂದೇ சொல்லுங்களா ಭಾಷಣ ಅಡುಪೆ ರವೈತೆ. ಒಂದು ಮನೆಯಲ್ಲಿ ಹಾಲು ಕರೆದಿದ್ದಾಳೆ ಒಬ್ಬಳು ಗೋಪಿ, ಮಧ್ಯ ವಯಸ್ಸಿನವಳು. ಒಲೆ ಹೊತ್ತಿಸಬೇಕು ಅಂತ ನೋಡ್ತಾಳೆ. ಆಗಿನ ಕಾಲದಲ್ಲಿ ಬೆಂಕಿ ಕಡ್ಡಿ ಇಲ್ಲ. ಸ್ವಲ್ಪ ಜನ ಹೊರನಾಡು ಉಳಿತಿದ್ದೆ. ಯಾರ ಮನೆಯಲ್ಲಾದ್ರು ಹೋಗಿ ಒಂದು 2 ಕೆಂಡ ತಗೊಂಡ್ಬರ್ಬೇಕು ಅಂತ. ನಮ್ಮೂರಲ್ಲೂ ಹಾಗೆ ಮಾಡ್ತಿದ್ರು. ಬೆಂಕಿ ಕಡ್ಡಿ ಇಲ್ಲದ ಕಾಲ. ನಾವು ಹುಟ್ಟಿದ ವರ್ಷ ಕಾಫಿ ಬಂತು, ಎಲೆಕ್ಟ್ರಿಸಿಟಿ ಬಂತು, ಬೆಂಕಿ ಕಡ್ಡಿ ಬರಲಿಲ್ಲ ನಮ್ಮೂರಿಗೆ. ಅವ್ರ ಮನೇಲಿ ಹೋಗಿ 2 ಕೆಂಡ ತಗೊಂಬ. ಒಂದು ಹಳೇ ಹೆಂಚನ್ನ ತಗೊಂಡು ಊರಲ್ಲಿ ಒಬ್ಬಳಿದ್ದು ಮುದುಕಿ, ಅವ್ರು ಯಾರೋ ಬಣಜಿಗರು, ಅವಳಿಗೆ ಕಾಫಿ ಚಪಲ. 4 ಗಂಟೆಗೆ ಎದ್ದು ಅವಳು ಅಗಿಷ್ಟಿಗೆ ಹೊತ್ತಿಸ್ತಾ ಇದ್ಲು. ಅವಳು ಮೊದಲು ದಿವಸ ಹೇಳಿ ನಾಳೆ ಬೆಳಗ್ಗೆ ಬರ್ತೇವೆ 5 ಗಂಟೆಗೆ 2 ಕೆಂಡ ಎಕ್ಸ್ಟ್ರಾ ಇಟ್ಟಿರು ಅಂತ ಹೇಳಿ ಬೆಳಗ್ಗೆ ಹೋಗಿ ಅದನ್ನು ಎತ್ಕೊಂಡು ಬರಬೇಕು. ನಮ್ಮ ಹಿಂದೆ 4-5 ಜನ ಕ್ಯೂ ಇರ್ತಿದ್ರು. ಕೃಷ್ಣ ಭಟ್ರು ಅಂತ ಒಬ್ರು ಬಹಳ ಮಡಿ, ಅವರು ಬರ್ತಿದ್ರು ಆ ಮನೆಗೆ. ಅವಳು ಶೂದ್ರವಳು ಅಂತ ಅವ್ರ ಮನೆಯಲ್ಲಿ 2 ಕೆಂಡ ಹೆಂಚಿನಲ್ಲಿ ತಗೊಂಡು ಮನೆಗೆ ಹೋಗಿ ಅದಕ್ಕೆ ತೀರ್ಥ ಪ್ರೋಕ್ಷೇಪ ಕುಡಿಯುವುದು ಕಾಫಿ, ಅಗ್ನಿ ತರೋದು ಶೂದ್ರ ಮನೆಯಲ್ಲಿ. ಅದಕ್ಕೆ ಪ್ರೋಕ್ಷಣೆ ಎಂಥ ಮಡಿಯುದು. ನಾವು ಹೋಗ್ಕೊಂಡ್ಬರ್ಬೇಕು. ಗೋಕುಲದಲ್ಲಿ ಬೆಂಕಿ ಕಡ್ಡಿ ಐತೆ, ಗೋಕುಲದಲ್ಲೂ ಬೆಂಕಿ ಕಡ್ಡಿ ಇಲ್ಲ. ಯಾರು ಮೊದಲು ಹಾಲು ಕಾಯಿಸೋದಕ್ಕೆ ನೋಡ್ತಾರೆ ಊರಲ್ಲಿ, ಅವ್ರ ಮನೆಯಿಂದ ಬೆಂಕಿ 2 ಕೆಂಡ ತರಬೇಕು ಅಂತ ಗೋಪಿ ಏನ್ ಮಾಡಿದ್ದಾಳೆ? ಪಾಲೈಕರಂದೇ ಅಡುಪೆ ರವೈತೆ. ಚೆನ್ನಾಗಿ ಸಗಣಿ ಹಾಕಿ ಸಾರಿಸಿದ್ದಾಳೆ ಒಲೆ. ಹಳೆ ಕಾಲದ ಮಣ್ಣಿನ ಒಲೆ ನೋಡಿದ್ದೀರಾ? ಒಂದು ಸೌದೆ ಇಡುವುದು, ಇನ್ನೊಂದು ಪಕ್ಕದ ಸೀಳು. ಅದು ಸೈಡ್ ಎಫೆಕ್ಟ್ ಬಂದ ಹಾಗೆ, ಒಬ್ಬರಿಗೆ 2 ಮಿನಿಸ್ಟ್ರಿ ಕೊಟ್ಟ ಹಾಗೆ, ಇದು ಒಂದು ಅದು ಒಂದಿರಲಿ ಇಂದ ಹಾಗೆ. ಅದರಲ್ಲೆಲ್ಲ ಅಡಿಗೆ ಮಾಡಿದ್ದೀನಿ ನಾನು. ಸೌದೆ ಯಾವ ಪ್ರಮಾಣದೊಳಗೆ ಚಾಚಬೇಕು, ಹೇಗೆ ತೆಗಿಬೇಕು, ಎಷ್ಟೇ ಯೂಸ್ ಮಾಡಬೇಕು, ಅಡಿಗೆ ಆದ ಕೂಡಲೇ ಅದನ್ನು ಹೇಗೆ ಆರಿಸಬೇಕು, ಆರಿಸಿದ ಮೇಲೆ ಅದರಿಂದ ಇದ್ರು ಮಾಡೋದು ಹಾಗೆ ಎಲ್ಲ ನಮ್ಮ ತಾಯಿ ಕಲಿಸಿದ್ಲು. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ದಿವಸ ಸ್ಕೌಟಲ್ಲಿದ್ದೆ. ಸ್ವಯಂ ಪಾಕ ವಿದ್ಯೆ ಕಲಿಸಿಕೊಟ್ಟಿದ್ಲು ನಮ್ಮ ತಾಯಿ ನನಗೆ. ಇವಳೇನು ಮಾಡಿದ್ದಾಳೆ? ಪಾಲೈಕರಂದೇ ಅಡುಪು. ಒಲೆಯನ್ನೆಲ್ಲ ಚೆನ್ನಾಗಿ ಸಗಣಿ ಹಾಕಿ ರೆಡಿ ಮಾಡಿ ಒಲೆ ಮೇಲಿಟ್ಟಿದ್ದಾಳೆ. ಬೆಂಕಿನೇ ಇಲ್ಲ. ನೋಡ್ತಾಳೆ ಹಂಗೆಲ್ಲ ಮಾಡೋದು. ಅಡುಪೆ ರವೈತೆ. ಮಗಳೊಬ್ಬಳಿದ್ದ, ಅವಳಿಗೆ 12 ವರ್ಷದ ಹುಡುಗಿ. ಆ ಹುಡುಗಿನ ಎಬ್ಬಿಸಿ, ಅಮ್ಮ, ಅವಳು ಒಳ್ಳೆ ಪ್ರಕಾರ ಲಂಗ ಹಾಕೊಂಡಿದ್ದಾಳೆ, ರೇಷ್ಮೆ ಲಂಗ, ಕೈ ತುಂಬ ಬಳೆ, ಬಂಗಾರದ ಬಳೆ, ಜಣ ಅಂತ ಇದೆ. ಅವಳಿಗೆ ಗಂಡು ಮಕ್ಕಳಿಲ್ಲ. ಆ ಹುಡುಗಿ ಅದೋ ನಿದ್ದಿಗಣ್ಣು ಚಿಟ್ಕೆ ಹೊಡಿತಾ ಇದೆ. ಇಲ್ಲಿ ನೋಡು, ಒಲೆ ಮೇಲೆ ಹಾಲಿಟ್ಟಿದ್ದೇವೆ. ಸರಿ ಎಂದವಳು. ಸರಿ ಅಲ್ಲ, ಕೃಷ್ಣ ಬರ್ತಾನೆ, ಹಸಿ ಹಾಲೆ ಕುಡಿದು ಹೋಗ್ಬಿಡ್ತಾನೆ, ನೀನು ಏಮಾರಬಾರದು, ಅವನು ಬರದೇ ಹಾಗೆ ನೋಡ್ಕೋತಾ ಕೂತಿರ್ಬೇಕು. ನಾ ಕೆಂಡ ತಗೊಂಡ್ಬರ್ತೇನೆ ಅಂತ ಹೇಳಿ ಇನ್ನೊಂದು ಮನೆ ಮೂಲೆಗೆ 100ನೇ ಬೀದಿ ಆಚೆಗಿರುವ ಮನೆಗೆ ಹೋಗಿದ್ದಾಳೆ. ಇದನ್ನ ಆ ಗೋಪಿ ಯಶೋದೆಗೆ ಒಪ್ಪಿಸ್ತಾ ಇದ್ದಾಳೆ. ನಾ ಹೇಗೆ ಮಾಡಿದ್ನ? ಬೆಳಗ್ಗೆ ಇದ್ನ ಹೇಳಮ್ಮ, ಬೆಳಗ್ಗೆ ಇದ್ನ ಎದ್ದು ಕೂಡಲ ಒಳ್ಳೆ ತೊಳೆದ ಮೇಲೆ ಹಾಲು ಕರೆದ್ನ. ಸರಿ ಕಣೆ, ತಲೆನೋವು ಏನು ಮುಂದಿನ ಕತೆ ಹೇಳು. ಹಾಲು ಕರೆದು ಒಲೆ ಮೇಲಿಟ್ನ, ಕೆಂಡ ಇರಲಿಲ್ಲವ. ಸರಿ ಕಣಪ್ಪ, ಮುಂದೆ ಹೇಳು. ಆ ಕಡೆ ಮನೆಗೆ ಹೋಗಿ ಕೆಂಡ ತರಕ್ ಹೋದ್ನ. ಮಗಳನ್ನ ಕಾವು ಇಟ್ಟಿದ್ನ. ಅಷ್ಟೊಂದು ಬಂದ ನೋಡಮ್ಮ ನಿನ್ನ ಮಗ. ಸಾಮಾನ್ಯವಲ್ಲ ಅವನು. ಮೇಲೆಯ ಹತ್ತೆ ನೆರಪು ಎಂಡಿಚ್ಚಂಡು ಮೇಲೆಯ ಮೇಲು ಬೀದಿಯಲ್ಲಿ ಒಂದು ಮನೆ ಇತ್ತು. ಬೇಗ ಅಗಿಷ್ಟಿಗೆ ಹೊತ್ಸವಳು. ನೆರಪು ಬೇಂಡಿಚ್ಚಂಡ್ರೆ ಅಕ್ಕಿ ಭಿಕ್ಷೆ ಕೇಳೋದು ನೋಡಿದ್ದೇವೆ. ಅಗ್ನಿ ಭಿಕ್ಷೆ ಕೇಳಿದ್ದೇವೆ. ಸಿಹಿ ತಿಂಡಿ ಕೊಡಿ, ಅನ್ನ ಕೊಡಿ ತಾಯಿನ ಕೇಳೋದುಂಟು. ಅಗ್ನಿ ಭಿಕ್ಷೆ ಕೇಳುವುದು. ನೆರಪು ಬೇಂಡಿಚ್ಚಂಡ್ರೆ ಇರ ಇಪ್ಪೊழுது ಹಂಗೆ ಬೇಸಿ ನಿಂದ್ರೆ. ಇವಳು ಹರಟೆ ಮಲ್ಲಿ ಇವಳು. ಆ ಕೆಂಡ ತಗೊಂಡು ಬೇಗಲಾರು ಬರಬಾರ್ದೆ. ಅಲ್ಲಮ್ಮ, ನಮ್ಮ ಕೃಷ್ಣ ಬರುವಷ್ಟರಲ್ಲಿ ನೀವು ಬೆಂದ್ಬಿಡ್ಬೋದಾಗಿತ್ತಲ್ಲ. ಯಶೋದೆ ಹೇಳ್ತಾಳೆ, ಅಲ್ಲಿ ಹೋದೆಲ್ಲ, ಮೇಲ್ ಮನೆಗಾರು ಹೋಗು, ಕೆಳಗಿನ ಮನೆಗಾರು ಹೋಗು.
ಕೆಂಡ ತಗೊಂಡು ಬೇಗ ಬರೋಕೇನಾಗಿತ್ತು, ಏನೋ ಸ್ವಲ್ಪ ಅವಳು ಮಾತಾಡಿದ್ದು. ನಾನು ಮಾತಾಡಿದೆ, ಇವತ್ತು ನೆನ್ನೆ ಏನು ಮಾಡಿದ್ರಿ ಅಡಿಗೆ ಅಂತ ಕೇಳಿದೆ. ನೆನ್ನೆ ಅಡಿಗೆ ಇವತ್ತು ತಗೊಂಡು ಏನ್ರಿ ಮಾಡ್ತೀವಿ. ನಿನ್ನೆ ಏನು ಮಾಡಿದ್ದರಿಗೆ ಅವ್ರು ಬೆಂಡೆಕಾಯಿ ಕೊಟ್ಟಿದ್ರು, ನಾವು ಬೆಂಡೆಕಾಯಿ ಮಾಡಿದ್ವು. ಬೆಂದಿತ್ತು ಏನಮ್ಮ, ಬೆಂತೋ ಬೆಂದಿರ್ಲಿಲ್ವೋ, ಇನ್ನು ಮಿಕ್ಕಿದೆಯೇನಮ್ಮ, ಇವತ್ತೇನಮ್ಮ ಮಾಡಿ. ಯಾಕ್ರಿ ಬೇಕು ನಿಮಗಿದು? ಒಂದು ಕೃಷ್ಣನ ವಿಷಯ ಮಾತಾಡಲಿಲ್ಲ. ಇದು ಇಪ್ಪೊழுದು ಹಂಗೆ ಪೇಶಿ ನಿನ್ರೇನ್. ಬಂದಿದ್ದೀರಿ ಕುಂಕುಮ ತಗೊಂಡು ಹೋಗಿ, ಕತ್ಲೆ ಕುಂಕುಮ ಇಲ್ಲಿಟ್ಟಿದ್ದೀಯ ಡಬ್ಬಿ, ಇನ್ಯಾರು ಬಿಸಿ ಕುಂಕುಮ ಇಲ್ಲಿದೆ, ಅರ್ಶನ ಇಲ್ಲಿದೆ ನೋಡ್ಬೇಕು. ಇಪ್ಪೊழுದು ಹಂಗೆ ಪೇಶಿ ನಿನ್ರೇನ್. ಸರಿಯಮ್ಮ, ಕತೆ ಹೇಳು, ಮುಂದೇನಾಯ್ತು? ನಿನ್ನ ಮಗ ಬಂದ ಅಷ್ಟರಲ್ಲಿ, ನಾ ಬರುವಷ್ಟರಲ್ಲಿ. ಯಾರಮ್ಮ ನನ್ನ ಮಗ ಅಂತ? ಬಲರಾಮನ ಕೃಷ್ಣ. ಅವನೇ ಸಾಲಗ್ರಾಮ ಮುಡೆಯ ನಂಬಿ. ಮೈ ತುಂಬ ಸಾಲಗ್ರಾಮ ಕಾಣಿಸುತ್ತಲ್ಲ, ಚಕ್ರ. ಸಾಲಗ್ರಾಮ ಮುಡೆಯ ನಂಬಿ ಸಾಯಿತೆ. ಒಂದಿನ ಸೊಲ್ಲ ಸಾಯಿತೆ. ಹೇಗೆ ಯಾವ ಮಾಯದಲ್ಲಿ ಬಂದನು? ಕಿಟಕಿಲಿ ಬಂದನು, ಛಾವಣಿಯಿಂದ ಬಂದನು, ಕಿಟಕಿಯಿಂದ ಬಂದನು. ಪುರಿಟ್ಟು ಹೋಹು ನಿನ್ರಾನ್. ಬಂದವನೇ ಹಾಲೆಲ್ಲ ಕುಡಿದು ಆ ಹಸಿ ಒಲೆಯ ಮೇಲೆ ಅದನ್ನು ಹಾಗೆ ಇಟ್ಟು ಹೋಗಿದ್ದಾನೆ. ಕಾವಲಿಟ್ಟಿದ್ದಲ್ಲ ಹುಡುಗಿ, ಅವಳೇನ್ ಮಾಡ್ತಾ ಇದ್ಲು? ಬಳೆ ಎಣಿಸ್ಕೋತಾ ಕೂತಿದ್ಲು. ಹೆಣ್ಣು ಹುಡುಗಿಯರಿಗೆ ಕೈ ತುಂಬ ಬಳೆ ಹಾಕಿಬಿಟ್ರೆ, ಈ ಸಣ್ಣ ತೊಟ್ಲಲ್ಲಿ ಮಗುಗೆ ಮಾಡ್ತಾರೆ ನೋಡಿಲ್ಲ, ಕರಿಮಣಿ ಬಳೆ ಅಂತ ಹಾಕ್ತಾರೆ. ಯಾಕೆಂದ್ರೆ ಮಗು ಹೀಗೆ ತಿರುಗಿಸಿ ನೋಡ್ಲಿ. 12 ಅಲ್ಲ 15 ವರ್ಷವಾದರೂ ಹೆಣ್ಣು ಹುಡುಗಿಯರಿಗೆ ಚಪ್ಪಲ ಹೋಗೋದಿಲ್ಲ. ಸಾಲಗ್ರಾಮ ಹೇಳ್ತಾ ಇದ್ದೀನಿ. ಸಾಲಗ್ರಾಮ ಉಡೆಯ ನಂಬಿ ಸಾಯಿತಿ ಹೊರಹಿಟ್ಟು ಪೋಂದು ನಿನ್ರಾನ್. ಅದಕ್ಕೆ ಇವಳು ಯಶೋದೆ ಹೇಳಿದ್ದು ಇಷ್ಟೇ ತಾನೇ. ತಪ್ಪು ನಿಂದೆ ಅಲ್ವೇನಮ್ಮ? ಮೊದಲು ಕೆಂಡವನ್ನು ತಂದು ಆಮೇಲೆ ಹಾಲು ಕರೆದು ಹಾಲು ಕಾಯಿಸೋಗ್ಬಿಟ್ಟು ಮೊದಲೇ ಹಾಲು ಕರಿ ಅಂತ ಹೇಳಿದೆ. ಅದಕ್ಕೇನು ಗೊತ್ತಾ ಗೋವಿಗೆ? ನೀನು ಒಂದೇ ಅದು ಒಂದೇ. ನೀ ಕೈ ಹಾಕಿದ್ರೆ ಅದು ಹಾಲು ಕೊಡ್ತು, ನೀ ಕರೆದೆ, ತಗೊಂಡೋಗಿ ಇಟ್ಟೆ. ಆಮೇಲೆ ನೋಡ್ಕೋತೀಯ, ಕೆಂಡ ಸಿಕ್ಕಲಿಲ್ಲ, ತಗೊಂಡೋಗಿ ಹೋದೆ. ನಿನ್ನ ಮಗಳನ್ನ ಕಾವಲು ಹಾಕುವಂತ ಯಾರು ಹೇಳಿದ್ರು ನಿನಗೆ? ಅವಳು ಕೈ ತುಂಬ ಮಳೆ ಹಾಕುವಂತ ಯಾರು ಹೇಳಿದ್ರು? ನೋಡ್ಕೋತಾ ನಿಂತಿದ್ದವಳು. ಕೃಷ್ಣ ಬಂದದ್ದು ಗೊತ್ತಾಗಲಿಲ್ಲ. ಹೌದು, ನನ್ನ ಮಗ ಬಂದು ತಗೊಂಡು ಹೋದ. ಏನೋ ಸಣ್ಣ ಹುಡುಗ ತಿಳಿಲಿಲ್ಲ. ಹಾಲು ಅಂದ್ರೆ ಆಸೆ. ನಿಮ್ಮ ಮನೆ ಹಾಲು ತುಂಬ ಚೆನ್ನಾಗಿದೆ ಅಂತ ಕಾಣುತ್ತೆ, ಒಳ್ಳೆ ಗೋವು, ಸುಮ್ಮನೆ ಹೋಗು, ಹಗಲೆಲ್ಲ ಬಂದು ಹೀಗೆಲ್ಲ ಬೈಬೇಡ ಅಂತ ಹೇಳಿ. ಆಲೆ ಮನೆ ಕಬ್ಬಿನಂತ ರುಚಿಯಾಗಿ ಮಾತಾಡ್ತೀಯಲ್ಲ ನೀನು. ಆಲೈ ಕರುಂಬಿನ್ಮೊಯ್ಯೇಸೋದೈ. ಬೆಲ್ಲ ತಿನ್ನೋದಲ್ಲ, ಆಲೆಯ ಮನೆಯಲ್ಲಿ ಬೆಲ್ಲ ತಿನ್ನಬೇಕು. ತಿಂದಿದ್ದೀರಾ? ಆಲೆ ಮನೆ ಅಂತ ನೋಡಿದ್ದೀರಾ? ಆಲೆ ಮನೆ ಅಂದ್ರೆ ಏನು ಗೊತ್ತಾ? ಇಲ್ಲಿರೋರು ಅರ್ಧ ಜನಕ್ಕೆ ಆಲೆ ಮನೆ ಅಂದ್ರೆ ಗೊತ್ತಿಲ್ಲ. ಆಲದ ಮನೆ ಅಲ್ಲ, ಕಬ್ಬನ್ನ ಅರೆದು ಕಬ್ಬಿನ ತೋಟದಲ್ಲಿಯೇ ಒಂದು ಜಾಗ ಸಮಸ್ಥಳ ಮಾಡಿ ಒಣಗಿದ್ದ ಕಬ್ಬಿನ ಸೋಗೆಗಳನ್ನೆಲ್ಲ ಉರುವಲನ್ನಾಗಿ ಮಾಡಿಕೊಂಡು ದೊಡ್ಡ ದೊಡ್ಡ ಕಬ್ಬಿನ ಕಡಾಯಿಯಲ್ಲಿ ಆ ಕಬ್ಬಿನ ರಸವನ್ನೆಲ್ಲ ಹಾಕಿ ಬೇರೆ ಯಾವುದೋ ಕಡೆಯಿಂದ ಸುಣ್ಣವನ್ನು ತಂದು ಹಾಕಿ ಅದನ್ನು ಗೊಟಾಯಿಸಿ ಅದಕ್ಕೆ 1 ಅಡಿಗೆ 2 ಅಡಿ 1 ಅಡಿಗೆ ಅಂತ ಹೇಳೋರು. ಅದೆಷ್ಟೋ ಹೊತ್ತಾಗೋದು. ಅದು ಬಂದ ನಂತರ 4 ಜನ ಸೇರ್ಕೊಂಡು ಅದು ಅಷ್ಟನ್ನು ದಬ್ಬು ಹಾಕಿ ಹಚ್ಚಿನ ಜಾಗಕ್ಕೆ ಸುರಿತಾ ಇದ್ರು. ಆ ಆಲೆ ಮನೆಗೆ ಹೋದ್ರೆ ದೂರಕ್ಕೆ ಬಿಸಿ ಬಿಸಿ ಬೆಲ್ಲದ ವಾಸನೆ ಬರ್ತಾ ಇರಬೇಕು. ನಾವು ಚಿಕ್ಕ ವಯಸ್ಸಲ್ಲಿ ಹೋದ್ರೆ ಆಲೆ ಮನೆಯವರು, ಏನು ಸ್ವಾಮಿ ಬೆಲ್ಲ ಬೇಕೇ, ಕಬ್ಬು ಹಾಲು ಬೇಕೇ, ನಿಮ್ಗೇನು ಬೇಕು? ಎರಡೂ ಬೇಕು. ಚೊಂಬನಲ್ಲಿ ಥಳಥಳ ಹೊಳೆಯುವ ಹಿತ್ತಾಳೆ ಚೊಂಬದಲ್ಲಿ ತುಂಬಿ ಕೊಡ್ತಾ ಇದ್ರು. ಅದಕ್ಕೆ ಏಲಕ್ಕಿ ಪುಡಿ, ಮೆಣಸು, ಶುಂಠಿ, ನಿಂಬೆ ಹಣ್ಣು. ಬಾಯಿ ಚಪ್ಪಲ ಬರ್ತಾ ಇದೆ ಅಲ್ಲವೇ? ನಾಳೆ ತಗೊಂಡ್ಬರ್ಬೇಡಿ ಸದ್ಯ. ಅದು 1 ಲೋಟ 2 ಲೋಟ ಆದ್ಮೇಲೆ ನೊರೆ ಬೆಲ್ಲ ಅಂತ ಒಂದಿರ್ತಿತ್ತು. ಅಚ್ಚಿಗೆ ಹಾಕಿ ಬೆಲ್ಲದಚ್ಚು ತೆಗೆದ ಮೇಲೆ ಮರದಲ್ಲಿ ಉದ್ದಕ್ಕಿರ್ತಿತ್ತು ಕಾಲ್ಮಣೆ ಇದ್ದಾಗ. ಅದು ಹಿಡಿಸ್ದೇ ಇದ್ದದ್ದೆಲ್ಲ ಮೇಲ್ಗಡೆ ನಿಂತು ಏನದು ಡ್ರೈ ಆಗ್ತಿತ್ತು. ಬೆಳ್ಳಗೆ ಹೆಚ್ಚು ಕಮ್ಮಿ ಸಕ್ಕರೆ ಇರುವ ಭಾಗ ಅದನ್ನೆಲ್ಲ ಕೆರೆದು ಉಂಡೆ ಮಾಡ್ತಾ ಇದ್ರು. ಉಂಡೆ ಬೆಲ್ಲ ತಗೊಂಡು ಹೋಗಿ ಅಂತ ಕೊಡೋರು. ಮನೆಗೆ ತಗೊಂಡು ಹೋಗಿ ಅಂತ ಹೇಳಿದ್ರು. ಮನೆಗೆ ಬರುವಷ್ಟರಲ್ಲಿ ಉಂಡೆಯೂ ಇಲ್ಲ, ಬೆಲ್ಲವೂ ಇಲ್ಲ, ಎಲ್ಲ ಸ್ವಾಹ. ಎಲ್ಲ ಮಾಡಿದ್ದೀವಿ. ಹಳ್ಳಿಯಲ್ಲಿ ಬೆಳೆದ್ರೆ ಇದೆಲ್ಲ ಭೋಗ. ಪಟ್ಟಣದಲ್ಲಿ ಬೆಳೆದ್ರೆ ಸಿಗ್ನಲ್ ಸಿಗ್ತೆ, ಮನೆ ಸೀಟ್ ಸಿಗ್ತೆ, ಮನೆಗೆ ಹೋದ್ರೆ ಇದೇ ರೀತಿ.
ಯಶೋದೆ ಮಾತು ಹೇಗಿತ್ತಂದೆ ಅಂದ್ರೆ ಆಲೈ ಕರುಂಬಿನ್ ಮಳಿಯನಯ ಯಶೋದೈ. ಆಲೆ ಮನೆ ಕಬ್ಬು ಹಿಂಡಿದ ರಸ ಹೇಗೆ ಬರುತ್ತೆ, ಸಿಹಿಯಾಗಿ ಮಾತಾಡ್ತೀಯೇ. ನಿನ್ ಮಗ ಮಾಡಿ ತಪ್ಪು ಅಂತ ಒಪ್ಕೊಳ್ಳೋಕೆ ನೀನು ಸಿದ್ಧ ಇಲ್ಲ, ನನ್ನ ಮೇಲೆ ತಪ್ಪು ಹೇಳ್ತೀಯೇ. ನಾನೇನ್ ತಪ್ಪು ಮಾಡಿದೆ? ಏನು ಆ ಕಡೆ ಮನೆಗೆ ಹೋದೆ, ನಿನ್ನೆ ಬೆಂಡೆಕಾಯಿ ಮಾಡಿದ್ರು ಅಂತ ಕೇಳಿದೆ, ದೊಡ್ಡ ವಿಷಯವೇ ಇದು. ಅಷ್ಟರಲ್ಲಿ ಕೃಷ್ಣ ಬಂತಿದ್ದಲ್ಲ, ಒಂದು ಮಾನೆ ಕೂವ, ನಿನ್ನ ಮಗನನ್ನೇ ಕೂಗು, ಅವನು ಮಾಡಿದ ಚೇಷ್ಟೆಯನ್ನು ಕೇಳು. ಇದು ಒಂದು ಚೇಷ್ಟೆ. ಇಂಥ ಚೇಷ್ಟೆಗಳು ಬೇಕಾದಷ್ಟು ಉಂಟು. ಯಾವುದನ್ನು ಹೇಳಬೇಕು? ಒಂದು ದಿವಸ ಗೊಳೋ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಈ ಪರ್ಯಾಯವಾದ ತಿರುಮುಡಿಯೆಲ್ಲ ಹೇಳಬೇಕು. ಇವತ್ತು ಮಳೆ ಒಂದು ಅವಾಂತರ. ಇನ್ನೊಂದು ದಿವಸ ಏನಾಗಿದೆ, ಯಶೋದೆ ಕೃಷ್ಣನನ್ನು ತರಾಟೆ ತಗೊಳ್ತಾ ಇದ್ದಾರೆ. 2 ದಿವಸ 3 ದಿವಸ 4 ದಿವಸ 1 ತಿಂಗಳು ಕೃಷ್ಣನ್ ಡಿಪೆಂಡ್ ಮಾಡಿದ್ದು. ನನ್ನ ಮಗ ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ದು. ಆಮೇಲೆ ಕೇಳಿದ್ಲು, ಲೇ ಕೃಷ್ಣ, ಊರ್ ಜಗಳ ಎಲ್ಲ ಯಾಕೋ ನಮ್ಮನೆ ತಗೊಂಡ್ಬರ್ತೀಯ, ನಮ್ಮನೆ ಜಗಳವೇ ಸಾಕಾಗಿಲ್ವೇನೋ? ಕೃಷ್ಣ ಕೇಳಿದಮ್ಮ, ಜಗಳ ಅಂದ್ರೇನು? ಜಗಳ ಅಂದ್ರೆ ನಿನ್ನ ಮೇಲೆಲ್ಲ ಬಂದು ಚಾಡಿ ಹೇಳ್ತಾರೆ. ಅಮ್ಮ, ನನ್ನ ಮೇಲೆ ಚಾಡಿ ಹೇಳ್ತಾರೆ, ನಾನು ನಿನ್ನ ಮಗ ಅಲ್ವಂತೆ ಎಂದ. ಆಡಿಕೊಂಬರು ಮಕ್ಕಳು ಕೇಳಿದೆ ಪುರಂದರ ಸಾಡು. ಆಡ ಹೋದಲ್ಲೇ ಮಕ್ಕಳು ಆಡಿಕೊಂಬರು ನೋಡಮ್ಮ. ನೋಡಿ, ಈ ಇಂಥದೊಂದು ಭಾವವನ್ನ ಬೇರೆ ಕಡೆ ಎಲ್ಲಿ ಕಾಣಲಾಗ. ಪೂರ್ತಿ ಹಾಡು ಹೇಳೋದಿಲ್ಲ. ಆಟ ಆಡಿದ್ದಾರೆ, ಬಂದಿದ್ದಾನೆ, ಮೈ ಕೈ ತೊಳೆದಿದ್ದಾಳೆ, ಸ್ನಾನ ಮಾಡಿಸ್ತಾ ಇದ್ದಾಳೆ. ಅಮ್ಮ, ಒಂದು ಮಾತು ಹೇಳ್ತೇನೆ, ತಪ್ಪು ತಿಳ್ಕೋಬೇಡ. ಏನಪ್ಪ ಕಂದ ಹೇಳೋ? ನಾನು ನಿನ್ನ ಮಗ ಅಲ್ವೇನೆ? ಯಾರೋ ಅಂದ್ರು ನಿನಗೆ ಅದನ್ನ. ಆಡೋಕ್ ಹೋದಾಗ ಪ್ರತಿಯೊಬ್ಬರು ಹೇಳ್ತಾರಮ್ಮ, ನಾನು ನಿನ್ನ ಮಗ ಅಲ್ವಂತೆ, ಅದೇನೋ ಎಕ್ಸ್ಚೇಂಜ್ ಮಾಡಿ ತಗೊಂಡ್ ಬಂದಂತೆ. ನಮಗೂ ಹೆದರಿಸ್ಬಿಟ್ಟಿದ್ರು ರೈತರು. ನಮಗೆ ಚಿಕ್ಕ ವಯಸ್ಸಲ್ಲಿ ಪಟ ಅಂತ ಮಾತಾಡೋದು ರೂಢಿ. 3-4 ವಯಸ್ಸಲ್ಲಿ ಹಳ್ಳಿ ರೈತರೆಲ್ಲ ಬರೋರು 20-30 ಜನ. ಸ್ವಾಮಿ, ನೀವು ಬುದ್ಧಿಯವ್ರ ಮಕ್ಕಳೆಲ್ಲ, ರಾಗಿ ಮಾರಿ ನಿಮ್ಮನ್ನು ತಗೊಂಡ್ಬಂದಿದ್ದಾರೆ ಸಂತೆಯಲ್ಲಿ ಅಂತ ಹೇಳಿಬಿಟ್ಟು. ಆ ರಾತ್ರಿ ಎಲ್ಲ ಹತ್ತು ಗೋಳಾಡಿ ಅಪ್ಪನನ್ನು ತಬ್ಕೊಂಡು, ನಾನು ನಿನ್ನ ಮಗನೇ ಅಲ್ವೇ? ಅವನ್ಯಾವನೋ ಹೇಳ್ದ ಅಂತ ಯಾಕೋ ಹೇಳ್ತೀಯ, ಅವನ ಬಾಯಲ್ಲಿ ಯಾಕೆ ಬಂತ ಅವ ಅಂತ ಹೇಳು. ನಾನು ನಿನ್ನ ಮಗನೇ ಅಲ್ವೇ? ಹೌದು ಕಾಣಪ್ಪ, ನನ್ನ ಮಗನೇ ಹೌದು. ನಮ್ಮ ತಂದೆ ಕೆಂಪಿಗಿದ್ರು, ನಾ ಕಪ್ಪಿಗಿದ್ದೆ ಅಂದಮೇಲೆ ಅವ್ರ ಮಗನೋ ಅಲ್ವೋ ನಮ್ಗೆ ಅನುಮಾನ. ತಾಯಿ ಮುಖ ಹೋಲುವುದು, ತಂದೆ ಮುಖ ಅಲ್ಲ. ನಮಗೆ ಅನುಮಾನ ಬರುತ್ತೆ. ಅದು ಆಡ ಹೋದಲ್ಲೇ ಮಕ್ಕಳು ಆಡಿಕೊಂಬರು ನೋಡಮ್ಮ. ನಾನು ಮೀನಾಗಿದ್ದಂತೆ, ನಾನು ಮೊಸಳೆಯಾಗಿದ್ದಂತೆ, ನಾನು ಆಮೆಯಾಗಿದ್ದಂತೆ, ಇದೆಷ್ಟನೇದೋ ನಿನ್ನ ರೂಪ ಅಂತ ಕೇಳ್ತಾರೆ. ನನಗೇನಮ್ಮ ಗೊತ್ತು? ಇದು ಕೇಳಿ அப்படியே ಮಯಂಕರ ಮತ್ಸ್ಯವೇ, ಕೂರ್ಮವೇ, ವರಾಹವೇ, ಯಾವನ ಅವತಾರ ಎಂಬುದಾಗಿ ಇನ್ನೊಂದು ದಿವಸ ಕೇಳ್ತಾಳೆ. ತಮ್ಮ ಮಕ್ಕಳು ಚಂದ್ರಾಲ್ ತಾಯಿ ಮಾರಾವಾರ್ತರಿಕ ಇಲ್ಲ. ಇದು ನಿಜವೇ ನೋಡಿ ಅನುಭವ. ನಿಮ್ಮ ಪಕ್ಕದ ಮನೆಯ ಮಕ್ಕಳ ಹತ್ರ ನಿಮಗೆ ಸಂಕಟವಾಗುತ್ತೋ, ನಿಮ್ಮ ಮಕ್ಕಳ ಹತ್ರ ಮಾತ್ರ ಸಂಕಟವಾಗುತ್ತೋ? ಪಕ್ಕದ ಮನೆ ಮಕ್ಕಳ ಹತ್ರ ಡಿಸ್ಟರ್ಬ್ ಆಯ್ತಲ್ಲ ಅಂತ ಸಂಕಟ ಪಡ್ತೀವಿ. ನಿಮ್ಮ ಮನೆಯ ಮಕ್ಕಳ ಹತ್ರ ಹೊಟ್ಟೆ ಚುರುಕನ್ನತೆ ಕಂದ, ಯಾತೆ ಕಳ್ತಾ ಇದ್ದೀಯೇ, ಯಾತೆ ಕಳ್ತೀಯೇ? ಕೃಷ್ಣನ ಹೇಳೋಕೆ ಶುರು ಮಾಡಿಬಿಟ್ಟ. ತಾಯಿ ಬಂದು ಜಬರ್ದಸ್ತ್ ಮಾಡ್ತಾಳೆ ಅಂತ ಅವಳು ಬರೋದಕ್ಕೆ ಮುಂಚೆ ಕೃಷ್ಣನೇ ಕೊಳೋ ಅಂತ ಅಳ್ತಾ ಇದ್ದಾನೆ. ಹತ್ರ ಬಂದು ನೋಡ್ತಾಳೆ, ಕಣ್ಣಲ್ಲಿ ಒಂದು ಹನಿ ನೀರಿಲ್ಲ. ವಿಣ್ಣೆಲ್ಲ ಕೈದಿಟ್ಟಾಯಿ. ದೇವತೆಗಳೆಲ್ಲ ಕೇಳ್ತಾ ಇದ್ದಾರಂತೆ, ವೈಕುಂಠದವರು ಯಾರು ಹೇಳ್ತಾ ಇರುವುದು? ವೈಕುಂಠ ಹೇತು ಪರೇರೋಕೆ ಶ್ರೇಯಾಸಾರ್ಥಂ ಜಗತ್ಪತಿ ಆಸ್ತಿ ವಿಷ್ಣು ಅಚಿತ್ಯಾತ್ಮ ಭಕ್ತೈ ವೇಷನಾರಾಯಣ ಶ್ರೀಮಾನ್ ಕ್ಷೀರಾರ್ಣವನಿಕೇತರ ಆಗತೋ ಮಧುರಾಂಬುರಿ. ಅವ್ರಿಗೆ ಗೊತ್ತು, ದಿವ್ಯ ಸೂರ್ಯಗಳಿಗೆ ನಮ್ಮ ಶ್ರೀಮನ್ನಾರಾಯಣ ಗೋಕುಲದಲ್ಲಿ ಬಂದಿದ್ದಾನೆ. ಅವ್ರು ನೋಡ್ತಾರೆ, ಎಲ್ಲೋ ಕೇಳ್ದಾಗಿದೆಯಲ್ಲ ಈ ಧ್ವನಿ, ಎಳು ಧ್ವನಿ ನೋಡ್ತಾರೆ ಗೋಕುಲದಲ್ಲಿ. ಇವನು ಯಾಕೆ ಅಲ್ಲಿ ಹೇಳ್ತಾನೆ? ವೈಕುಂಠದಲ್ಲಿ ಒಮ್ಮೇನು ಒಳ್ಳಿಲ್ವಲ್ಲ. ವಿಣ್ಣೆಲ್ಲ ಅಳಿದಿಟ್ಟಾಯಿ. ಯಶೋದೆ ಬಂದು ಉನ್ವಾಯಲ್ ವಿರುಂಬಿ ಅದನೈ ನಾನ್ ನೋಕಿ. ಮಕ್ಕಳು ಅಳುವಾಗ ಯಾತಕ್ಕೆ ಕಳ್ತವೆ ಅಂತ ಗೊತ್ತಾಗೋದಿಲ್ಲ. ತಾಯಂದ್ರಿಗೆ ಬರೋ ಮೊದಲನೇ ಸಮಸ್ಯೆ ಇದು. ತೀರ ಸಣ್ಣ ಕೂಸಾದ್ರೆ ಯಾತಕ್ಕೆ ಕಳುತ್ತೆ ಮಗು? ಹಸಿವಿಗೂ ಅಳ್ಬೋದು, ಇರುವೆ ಕಚ್ಚಿದ್ದಕ್ಕೂ ಅಳ್ಬೋದು, ಅಥವಾ ಹೊಟ್ಟೆ ನೋವಿರ್ಬೋದು, ಅಥವಾ ಮಲ ಕಳಿದೆ ಅಂತ ಹೇಳ್ಬೋದು. ಆದರೆ ಪೆದ್ದ ತಾಯಂದರು, ಎಲ್ಲ ತಾಯಂದರು ಪೆದ್ದ ಈ ವಿಷಯದಲ್ಲಿ.
ಅದು ಯಾವುದಕ್ಕೋ ಹೊಳ್ತಾ ಇದ್ರು, ಇನ್ನೇನೋ ಚಿಕಿತ್ಸೆ ಮಾಡುವುದು. ಹಾಲು ಕುಡಿದು ಎಷ್ಟೋ ಹೊತ್ತಾಯ್ತು ಮಗು, ಅದು ಕಳ್ತಾ ಇದೆ. ಹಸಿವು ಅಂತ ತಿಳ್ಕೊಳ್ಳದೆ ಎಣ್ಣೆ ತೆಗೆದು ಬಿಳ್ಳೆ ತಲೆ ಮೇಲೆ ಹಾಕಿ ಬಿಸಿ ಬಿಸಿಯಾಗಿ ಮಾಡಿ ಹೊಟ್ಟೆಗೆ ಹಾಕುವುದು, ಅದಲ್ಲಿರೋದು ಹಸುವಿಗೆ. ಇವಳು ಮಾಡೋ ಶಿಕ್ಷೆ ಹೇಗೆ? ತಿರುವಿ ಕಡಿದಿರುತ್ತೆ, ಎಲ್ಲಿ ಕಾಲೋ ಕೈಯೋ ತೋರಿಸೋದು ಗೊತ್ತಾಗಿಲ್ಲ. ಇವಳು ನೋಡ್ತಾಳೆ ಯಶೋದೆ, ವಿಣ್ಣೆಲ್ಲ ಕೈ ಕೈದಿಟ್ಟಾಯ್, ಆಕಾಶ ಭೂಮಿ ಒಂದು ಮಾಡುವಂತೆ. ತ್ರಿಧಾ ವಿಷ್ಣುರು ಗಾಯೋ ವಿಚಕ್ರಮೆ, ಒಂದು ಪಾತ್ರದಿಂದ ಭೂಮಿ, ಒಂದು ಪಾತ್ರದಿಂದ ಆಕಾಶ ಅಳೆದವನು ಅಳುವಿನಿಂದಲೂ ಲೋಕವನ್ನು ಮಾಡ್ತಾ ಇದ್ದಾನೆ. ಉನ್ವಾಯುಲ್ ವಿರುಂಬಿ, ಬಾಯಿ ತೆಗೆದು ನೋಡ್ತಾಳೆ, ಮಗುವಿಗೆ ಏನಾದ್ರು ಬಾಯಿ ಹುಣ್ಣಾಗಿದೆಯೇ? ಅದನೈನ ಅನ್ನೋಕಿ ಕಣ್ಣು ಬಿಟ್ಟು ನೋಡ್ತಾ ಇರುವಾಗ ಮಣ್ಣೆಲ್ಲ ಕಂಡು ಬ್ರಹ್ಮಾಂಡ ತಿಂದ ಬಾಯಿ ಎಂಬುದನ್ನು ನೋಡಿ ಜನ್ಮನ ತುಳ್ಳೆ ಅಂಜಿ ಮಧುಸೂದನೆ ಎಂದರಿಂದೆ. ಬ್ರಹ್ಮಾಂಡವನ್ನು ತಿಂದವನು ಗೊತ್ತಾಯಿತು. ಒಂದು ಕ್ಷಣ ಇವನೇ ಭಗವಂತ ಅಂತ, ಇನ್ನೊಂದು ಕ್ಷಣದಲ್ಲಿ ಇಲ್ಲ ಇಲ್ಲ ಚೀಚಿ ಬಿಡ್ತೂನ್ರಿ ನಮ್ಮ ಮಗ ಇವನು ಅಂತ ಗೋಪಕುಮಾರ ಅಂತ. ಇನ್ನೊಂದ್ಸಲ ನೋಡ್ತಾಳೆ, ಪುಣ್ಯೇದು ಮಿಲ್ಲೈ, ಬಾಯಿಲಿ ಹುಣ್ಣಿಗಿಣ್ಣು ಏನೂ ಇಲ್ಲ ಕಾಣೋ. ಸುಮ್ಮನೆ ಹತ್ರ ಏನಾಗುತ್ತೆ ಮಗು, ಉನ್ಕಾದಂ ಎರಿಯೋ, ಇದು ಒಂದು ಚಿಕಿತ್ಸೆ. ಮಕ್ಕಳ ಹತ್ರ ಮಕ್ಕಳ ಕಿವಿಯಲ್ಲಿ ಹುಣ್ಣಾಗ್ತದಂತೆ, ತಿಳಿದಿರ ಎಲ್ಲಾದ್ರೂ? ತೋರಾಗಿ ಮನೇಲಿ ಹೋಗತ್ತು ನೋಡಿ, ಆಮೇಲೆ ಕಿವಿ ಯಾರು ಟಾರಿಸ್ಬಿಟ್ಟು ನೋಡಿ ಅಂತ ಹೇಳಿ. ಇದು ಇಯರ್ ನೋಸ್ ಥ್ರೋಟ್ ಹೇಳ್ತಾರಲ್ಲ, ENT ಬಂದಿದ್ದಾರೆ ನೋಡಿ, ಆಳ್ವಾರು. ಮಕ್ಕಳ ಹತ್ರ ಕಿವಿಯೂ ಹುಣ್ಣಾಗುತ್ತೆ, ಗಂಟ್ಲು ಹುಣ್ಣಾಗುತ್ತೆ. ಪುಣ್ಯದು ಮಿಲ್ಲೈ ಉನ್ಕಾದಂ ಎರೆಯಂ ಕೊರುತ್ತು, ಇರಿಪ್ಪೋ ಇರಿ ನಂಬಿ ಸ್ವಲ್ಪ ಹೊತ್ತು ತಡ್ಕೋ ಕಣ್ಣ ಎನ್ ಕಾರ್ಮುಹಿಲೆ ಕಡಲ್ವಣ್ಣ ಕಾವಲನೇ ಆಗರ್ತಾಯ್ತು ಮೂಲ ಇವನಾಯೇ. ಕೃಷ್ಣನಿಗೆ ಎದೆ ಹಾಲು ಬೇಕು, ಅದು ತಿಳಿಯೋದಕ್ಕೆ ಇಷ್ಟು ಬಜೀತಿ. ತಾಯಿ ಎದೆ ಹಾಲು ಬೇಕು, ಶಂಕ ತಗೊಂಡ್ಬಂದ್ರೆ ಭಯ, ಏನೋ ಮಾಡಿಬಿಡ್ತಾಳೆ ಅಂತ ಭೂಮಿ ಆಕಾಶವನ್ನು ಮಾಡ್ತಾ ಇದ್ದಾನೆ. ಅಮ್ಮ ಯಶೋದೆ, ಹಡದ ತಾಯಿಯನ್ನು ಬಿಟ್ಟು ನಿನ್ನ ತಾಯಿ ಅಂತ ಬಂದಿದ್ದೇನೆ ಕಾಣೆ, ಅವಳ ಎದೆಗಿಂತ ನಿನ್ನ ಎದೆ ಶ್ರೇಷ್ಠ ಅಂತ ಈ ಹಾಲು ಉಣಿಸು ಅಂತ ಬಾಲಕೃಷ್ಣ ಬಾಯಲ್ಲಿ ಹೇಳ್ತಾ ಇಲ್ಲ. ಬಾಯಿ ನೋಡ್ತಾಳೆ, ಕಿವಿ ನೋಡ್ತಾ ಇದ್ದಾಳೆ, ಅದಲ್ಲ ಏನು ಪ್ರಯೋಜನ? ತಮ್ಮ ಮಕ್ಕಳ 5 ಚಂದ್ರಾರ್ ತಾಯ್ವಾರ ವರ್ತರಿಕ ಇಲ್ಲ. ತಮ್ಮ ಮಕ್ಕಳ ಹತ್ರನೇ ಕರುಳು ಚುರುಕನ್ನುವುದು. ಒಂದು ನಿನ್ಮೇಲ್ ಪೋಷಲ್ ಸಯ್ಯ ವಾಯವಲ್ಲ ವಾಸುದೇವ. ನೀ ಚೇಷ್ಟೆ ಮಾಡಿದೆ ಅಂತ ಕೃಷ್ಣನ ಚೇಷ್ಟೆಗಳಲ್ಲಿ ಜೊತೆ ಹುಡುಗರಿಗೆ ಚೇಷ್ಟೆ ಮಾಡುವುದು ಉಂಟು. ಒಂದು ದಿವಸ ಒಬ್ಬಳು ಬರ್ತಾಳೆ, ಯಶೋದೆ ನೋಡಿದ್ಲು ಬೆಳಗ್ಗೆ ಎದ್ದು, ಏನಮ್ಮ ನಿನ್ನ ಮಗ ಏನ್ ಮಾಡಿದ್ದಾನೆ ಗೊತ್ತಾ? ಏನ್ ಮಾಡಿದಾನೆ? ಬೆಣ್ಣೆ ತಿನ್ನ, ಮೊಸರು ತಿನ್ನ, ಗಡಿಗೆ ಹೊಡೆದ್ನ. ಏನ್ ಮಾಡಿದಾನೆ ಗೊತ್ತೇ? ಕೈ ಕೀಳುತ್ತೆ. ನಾ ಸ್ನಾನ ಮಾಡೋಕೆ ಹೋಗಿದ್ದೀನಿ, ಹೊರಗಡೆ ಪೀತಾಂಬರ ಇಟ್ಟಿದ್ದೇನೆ, ಬಂದ್ರೆ ಉಟ್ಕೋಬೇಕು ಅಂತ. ಅದ್ರಲ್ಲಿ ಚೂರಿಯೋ ಮುಚ್ಚೋ ಏನಿತ್ತೋ ತಗೊಂಬಂದು ಹರಿದು ಚೂರು ಮಾಡಿದ್ದಾನೆ. ಹೊರಗೆ ಬರೋದು ಹೇಗೆ ನಾನು? ಉಟ್ಕೊಳಕ್ ಸೀರಿಯಲ್ಲೇ ಮಾಡಿಬಿಟ್ಟ. ಇಂಥ ಚೇಷ್ಟೆ ನಿನ್ನ ಮಗ. ಅದಕ್ಕೇನು ಮಾಡಿದೆ? ಸಿಕ್ಕಿದ ನೋಡಿ ತಗೊಂಡು ಕಂಬಕ್ಕೆ ಕಟ್ಟಿ ಹಾಕಿ ಬಂದಿದ್ದೇನೆ. ಹೌದೇನಮ್ಮ? ನನ್ನ ಮಗನ್ನ ನಿನ್ನ ಮನೇಲಿ ಕಂಬಕ್ಕೆ ಕಟ್ಟಿ ಹಾಕಿದ್ದೀಯಾ? ಹೌದಮ್ಮ, ನಾನೇ ಸಾಕ್ಷಾತ್ ಕಟ್ಟಿ ಹಾಕಿದ್ದೇನೆ, ಬೇಕಾದ್ರೆ ತೋರಿಸ್ತೇನೆ. ಕೃಷ್ಣ ಎಲ್ಲಿದೆಯೋ ಬಾರೋ ಅಂದ್ರೆ ಅಮ್ಮ ಅಂತ ಮಿಯಾವಂತ ಒಳಗಿಂದ ಬರ್ತಾನೆ. ಇವನು ಇಲ್ಲೇ ಇದ್ದಾನೆ. ಇವಳು ದಪ್ಪ ಅಂದು ಜಲ್ ಕೃಷ್ಣ ಇದ್ದಾನೋ ಏನೋ, ಒಂದು ವೇಳೆ ನಾ ಕಟ್ಟಿ ಹಾಕಿದ್ ನಿಜ ಬಾರಮ್ಮ ಅಂತ ಕರ್ಕೊಂಡು ಹೋಗಿ ತೋರಿಸ್ತಾಳೆ. ತನ್ನ ಮಗನನ್ನೇ ತಾನು ಕಟ್ಟಿ ಹಾಕಿದ್ದಾಳೆ. ಒಂದು ನಿನ್ಮೇಲ್ ಪೂಸಲ್ ಸಯ್ಯ ವಾഴವಲ್ಲ ವಾಸುದೇವ. ಪೂಸಲ್ ಬಂದವರಲ್ಲಿ ನಿಮಗೆ ಬಂದವರೆಲ್ಲ ಚಾಡಿ ಹೇಳ್ತಾರೆ ಕಾಣೋ ಕೃಷ್ಣ. ನನಗೆ ಕೇಳಿ ಕೇಳಿ ಸಾಕಾಗಿ ಹೋಯಿತು. FIR ಹಾಕಿದ್ದೆ, ಬರೆದಿದ್ದೆ, ಅರೆಸ್ಟ್ ಮಾಡಿದ್ದೆ. ಒಂದು ಜಡ್ಜ್ಮೆಂಟ್ ಇಲ್ಲ. ಕೃಷ್ಣ ಮೇಲೆ ಯಾರು ಜಡ್ಜ್ಮೆಂಟ್ ಕೊಡು? ಚಾಡಿ ಕೇಳೋಕೊಂದು ಮುತಿಬೇಕು. ಯಾವತ್ತೋ ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ ಒಬ್ರು ಯಾರು ಬಂದು ಚಾಡಿ ಹೇಳಿದ್ರೆ ಬೇಸ್, ನಮ್ಮ ಕೃಷ್ಣ ಪೆದ್ದಲ್ಲ, ಚಾಡಿ ಚೇಷ್ಟೆ ಮಾಡ್ತಾನೆ, ಸಂತೋಷ ಪಡ್ಬೋದು. ದಿನಬೆಳಗಾದ್ರೆ ಚಾಡಿ ಕ್ಯೂ ನಿಂತು ಏನ್ ಚಾಡಿ ಹೇಳ್ತೀಯಮ್ಮ ನೀನು? ಹಿಂದೆ ನಿಂತಿದ್ದಾರೆ. ನಿಮ್ದೇನು ಚೇಷ್ಟೆ ಮಾಡಿದ್ದ? ಬೆಣ್ಣೆ ತಿಂದ ಅಷ್ಟೇನಾ? ನಮ್ಮಲ್ಲಿ ಬೆಕ್ಕನ್ನೇ ತಗೊಂಡೋಗಿ ಕಟ್ಟಾಕಿದ್ದಾನೆ. ಬೆಣ್ಣೆ ತಿಂದು ಗಡಿಗೆಯಲ್ಲಿ ಬೆಕ್ಕನ್ನು ಕೂರಿಸಿದ್ದಾರೆ. ನಿಮ್ದೇನು ಚೇಷ್ಟೆ? ಒಬ್ರೊಬ್ರು ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ. ಅದೆಲ್ಲ ಯಶೋದೆಗೆ ಹೇಳಬೇಕು. ದೂರದಲ್ಲಿ ಒಬ್ರು ನಿಂತಿದ್ದು, ನಿಮ್ಮ ಮನೆಯಲ್ಲಿ ಏನು ಚೇಷ್ಟೆ ಮಾಡಿದ? ಬೆಪ್ಪಾಕಿ ನಮ್ಮ ಮನೆಯೇನು ಚೇಷ್ಟೆ ಮಾಡಲಿಲ್ಲ. ಕೃಷ್ಣ ಅವ್ರ ಮನೇಲಿ ಚೇಷ್ಟೆ ಮಾಡಲಿಲ್ಲ ಅಂದ್ರೆ ಅವ್ರ ಮರ್ಯಾದೆಗೆ ಕಮ್ಮಿ.
ಯಾರ ಮೇಲೆ ಚೇಷ್ಟೆ ಮಾಡಿದ್ರೆ ಅದು ಹೇಳ್ಕೊಳ್ಳೋದ್ರಲ್ಲಿ ಒಂದು ಹೆಮ್ಮೆ. ಇಡೀ ಗೋಕುಲದವರ ಸ್ಥಿತಿ ಹಾಗೆ ಮಾಡಿದ್ದಾನೆ. ಈ ಚಾಡಿ ಕೇಳಲಾರೆ ಕಾಣೋ ಕೃಷ್ಣ. ಉಂದ ಯಾರು ಅಂತಿರತ್ತಾರಲ್ಲ, ನಿಮ್ಮಪ್ಪ ಯಾವತ್ತೂ ಇಂಥ ಚೇಷ್ಟೆ ಮಾಡಿರ್ತಾ ಇಲ್ಲ. ಒಳಗಿದ್ದವ್ರು ಹೇಳಿ ಕೆಮ್ಮಿದ್ರವ್ರು ನಂದಗೊಬ್ರು, ನಾ ಚೇಷ್ಟೆ ಮಾಡಲೇ ಇಲ್ವೇ, ನೀನೆಲ್ಲೇ ನೋಡಿದ್ದೆ ಯಶೋದೆ? ಕೃಷ್ಣನ ಅಪ್ಪಾಲೇ ನಾನು, ಅವರ ಅಪ್ಪರಂತ ಚೇಷ್ಟೆ ಮಾಡಿದ್ದೆ ನಾನು, ಅಳ್ಬೇಕಲ್ಲ. ಉಂದ ಯಾರು ಉಂತಿರತ್ತಲಲ್ಲ, ಉನ್ನೈ ನಾನೊಂದು ರೂಪ ಮಾಡ್ತೇನೆ, ನಂದಗೋಪನ್ ಅಣಿಸಿರುವ ನಾನು ಸುರಂದ ಮುಳೆಯುಣಾಯೆ. ನನ್ನಲ್ಲಿ ಎದೆ ಹಾಲಿಲ್ವೇನೋ ಕೃಷ್ಣ, ಅಲ್ಲಿ ಇಲ್ಲಿ ಹೋಗಿ ಅದಕ್ಕೆಲ್ಲ ಹಿಂಸೆ ಮಾಡ್ತೀಯೇ ಎಂಬುದಾಗಿ ಚಾಡಿ ಹೇಳ್ತಾ ಇದ್ದಾಳೆ. ಮಳೆನೂ ನಿಲ್ಲಿಲ್ಲ, ಚಾಡಿ ಇನ್ನಷ್ಟು ಹೇಳಬೇಕು. ಹೇಳೋಣ, ಬಹಳ ಮುಖ್ಯವಾದ ವಿಷಯ. ಈ ಶ್ಲೋಕದ ಭಾವವನ್ನು ಪೂರ್ತಿ ಇವತ್ತು ಹೇಳೋಕೆ ಅವಕಾಶ ಆಗೋದಿಲ್ಲ, ನಮ್ಮ ವೇಳೆ ಮುಗಿದು ಹೋಯಿತು. ಒಂದು ತತ್ವ ಇದೆ, ಸೂಕ್ಷ್ಮ ಬಿಡಿಸೋ ಪ್ರಯತ್ನ ಮಾಡ್ತೇನೆ. ಲೀಲಾಶುಕರು ಬೀದಿ ಲೈಟೆಲ್ಲ ಇದೆಯಲ್ಲ ಅಂದ್ರೆ ಕೃಷ್ಣನಿಗೆ ಇಷ್ಟವಿಲ್ಲ. ಕೃಷ್ಣ ಕಣ್ಣು ಮುಚ್ಚಿದ, ಕೃಷ್ಣ ಕಾಣ್ತಿರಲ್ಲ. ಎರಡೂ ಪಕ್ಕ ನೋಡಿದ್ರಿ. ಈಗ ಲೀಲಾಶುಕರು ನಿಮಗೆ ಪ್ರಶ್ನೆ ಕೇಳ್ತೇನೆ, ಬೇಜಾರ್ ಮಾಡ್ಕೋಬೇಡಿ. ಲೀಲಾಶುಕರು ನಿತ್ಯ ಸಂಧ್ಯಾವನ್ನ ಮಾಡ್ತಿದ್ರೆ ಇಲ್ಲವೇ? ನಾರಾಯಣ, ಈ ಪ್ರಶ್ನೆ ಯಾಕಪ್ಪ ಕೇಳ್ತೀರಿ? ಮಾಧ್ಯಾಹ್ನಿಕ ಮಾಡ್ತಾ ಇದ್ರೆ ಇಲ್ವೇ? ದೇವ್ರ ಪೂಜೆ ಮಾಡ್ತಾ ಇದ್ರೆ ಇಲ್ವೇ? ಸಾಲಗ್ರಾಮ ಇಟ್ಕೊಂಡಿದ್ರೆ ಇಲ್ವೇ? ಶ್ಲೋಕ ಹೇಳ್ತಾ 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 ಅವರು ಒಂದು ಕಡೆ ಹೇಳ್ತಾರೆ, ಸಂಧ್ಯಾವಂದನ ಭದ್ರಮಸ್ತು ಭವತೆ. ಸಂಧ್ಯಾವಂದನವೇ ಇದು ನಿನಗೆ ನಮಸ್ಕಾರ ಬಿಟ್ಟೆ ಅಂತ ಅರ್ಥ. ನಿಮ್ಗೆ ನಮಸ್ಕಾರ ಸ್ವಾಮಿ ಅಂದ್ರೆ ಅರ್ಥ ಇನ್ಮೇಲೆ ಬರಬೇಡಿ ನಮ್ಮ ಮನೆಗೆ ಅಂತ. ನಿಮ್ಗೊಂದು ನಮಸ್ಕಾರ ಮಾಡ್ತೀವಿ ಬಿಟ್ಟು ಬಿಡ್ರಿ ಅಂದ್ರೆ ಏನರ್ಥ? ನಮ್ಮ ಕಡೆ ಬರಬೇಡಿ. ಯಾರೋ ಒಬ್ಬರಿಗೆ ಹೇಳಿದೆ, ನಮ್ಗೆ ತುಂಬ ಬೇಕಾದವರಿಗೆ ಲೀಲಾಶುಕರ ಕೃಷ್ಣ ಕರ್ಣಾಮೃತ ಏರ್ಪಡಿಸಿದ್ದಾರಪ್ಪ ಅಂತ. ಅದೇ ಸಂಧ್ಯಾವಂದನ ಭದ್ರಮಸ್ತು ಭವತೆ ಅಂತಾರಲ್ಲ, ಅವರೇ ತಾನೇ ಅಂತ ಹೇಳಿದ್ರು. ಅವರು ಈ ಶ್ಲೋಕ ನೆನಪಿಟ್ಕೊಂಡಿದ್ದಾರೆ. ಸಂಧ್ಯಾವಂದನ ಭದ್ರಮಸ್ತು ಭವತೆ, ಭೋ ಸ್ನಾನ ತುಭ್ಯಂ ನಮೋ, ಭೋ ದೇವಾ ಪಿತರಶ್ಚ ತರ್ಪಣ ವಿಧೌ, ನಾಹಂ ಕ್ಷಮಃ ಕ್ಷಮ್ಯತಾಂ. ಯತ್ರ ಕ್ವಾಪಿ ನಿಷೀದ್ಯ ಯಾದವ ಕುಲೋತ್ತಂ ಸಸ್ಯಕಂ ಸದೃಶಃ, ಸ್ಮಾರಂ ಸ್ಮಾರಂ ಅಘಂ ಹರಾಮಿ ತದಲಂ ಮನ್ಯೇಗೆ ಮನ್ಯೇನ ಮೇ. ಇದು ಎರಡನೇ ಆಶ್ವಾಸ, 107ನೇ ಶ್ಲೋಕ. ಇದನ್ನು ಸರಿಯಾಗಿ ತಿಳ್ಕೊಳ್ಳೋದು ಅಂದ್ರೆ ಅಪಾರ್ಥವಾಗುತ್ತೆ. ಮಳೆಯೇನು ನಿಂತ ಬಂತು, ಅರ್ಥ ಹೇಳೋದಕ್ಕೆ ಮನಸ್ಸಿಗೆ ಉತ್ಸಾಹವಿದ್ರೂ ಹೇಳುವುದಿಲ್ಲ. ವೇಳಾ ನಿಯಮ ಇದೆ, ಹೋಗಬೇಕು. ಸಂಧ್ಯಾವಂದನವೇ ನಿನಗೊಂದು ನಮಸ್ಕಾರ ಬಿಟ್ಟೆ, ಸ್ನಾನವೇ ನಿನ್ನನ್ನು ಬಿಟ್ಟೆ, ದೇವತೆಗಳೇ ನಾನು ದೇವತರ್ಪಣವನ್ನು ಬಿಟ್ಟೆ, ಪಿತೃಗಳೇ ನಾನು ಪಿತೃತರ್ಪಣವನ್ನು ಬಿಟ್ಟೆ. ಯಾಕೆ ಬಿಟ್ಟೆ ಅಂತೆಲ್ಲ ಮುತ್ಕೊಂಡ್ರೆ, ನಾಹಂ ಕ್ಷಮಃ ಕ್ಷಮ್ಯತಾಂ. ಅದು ಮಾಡೋಕೆ ನನಗೆ ಸಾಮರ್ಥ್ಯವಿಲ್ಲ, ಐ ಕಾಂಟ್ ಕೀಪ್ ಅಪ್ ಟೈಮ್ ಅಂದ್ರು. ಕಾಣಾದೆ ಕೋಣಾದೆ ಕಂಡು ಬೆಳಗ್ಗೆ ಸಂಧ್ಯಾವನ್ನ ಸೂರ್ಯ ಹುಟ್ಟುವುದಕ್ಕೆ ಸ್ವಲ್ಪ ಮುಂಚೆ ಮಾಡಬೇಕು, ಮಧ್ಯಾಹ್ನ ಸೂರ್ಯ ನತ್ತಿಗೆ ಬಂದಾಗ ಮಾತ್ರ ಮಾಡಬೇಕು, ಸಾಯಂಕಾಲ ಸೂರ್ಯ ಮುಳುಗುವುದಕ್ಕೆ ಮುಂಚೆಯೇ ಮಾಡಬೇಕು. ಕಾಣಾದೆ ಸೂರ್ಯನೇ ಕಾಣಾದೆ ಕೋಣಾದೆ ಕಂಡು ಮಾಡಬೇಕು. ನಾವೆಲ್ಲ ಹಾಗೆ ಮಾಡ್ತಾ ಇದ್ದೇವೆಯೇ? ಇಲ್ಲ. ನೀರು ಬಂದಾಗಲೇ ಸಂಧ್ಯಾವಂದನೆ, ನೀರು ಬರದೇ ಇದ್ರೆ ಮಾನಸಂ ಹರಿಚಿಂತನಂ ಹರಿಚಿಂತನೆಯ ಸ್ನಾನ. ಬೆಂಗಳೂರಂಥ ಊರಲ್ಲಿ ಸಕಾಲಕ್ಕೆ ಸ್ನಾನ ಮಾಡೋಕ್ಕಾಗತ್ತೆ, ಸಕಾಲಕ್ಕೆ ಸಂಧ್ಯಾವಂದನ ಮಾಡೋಕ್ಕಾಗತ್ತೆ. ಅಮಾವಾಸ್ಯೆ, ಸಂಕ್ರಮಣ, ಪಿತೃತರ್ಪಣ, ದೇವ ಪೂಜೆ. ಸಂಧ್ಯಾವಂದನ ಭದ್ರಮಸ್ತು ಭವತೆ, ಭೋ ಸ್ನಾನ ತುಭ್ಯಂ ನಮೋ, ಭೋ ದೇವಾಪ್ಯತರಶ್ಚ ತರ್ಪಣ ವಿಧೌ, ನಾಹಂ ಕ್ಷಮಃ ಕ್ಷಮ್ಯತಾಂ. ಕ್ಷಮಿಸಿಬಿಡಿ, ಇಲ್ಲಿ ತನಕ ಮಾಡಿದ್ದೇನೆ, ಇನ್ಮೇಲೆ ಆಗೋದಿಲ್ಲ. ಮತ್ತೇನೇ ಮಾಡ್ತೇನೆ ನೀನು? ಯತ್ರ ಕ್ವಾಪಿ ನಿಷೀದ್ಯ ಯಾದವ ಕುಲೋತ್ತಂಸ್ಯ ಹಂ ಸದೃಶಃ, ಸ್ಮಾರಂ ಸ್ಮಾರಂ ಅಘಂ ಹರಾಮಿ ತದಲಂ. ಕಂಸದ್ವೇಷಿಯಾದ
ಯಾದವ ಕುಲೋತ್ತಂಸನಾದ ಕೃಷ್ಣನ ಗುಣಗಳನ್ನ ಸಂಧ್ಯಾವನ್ನ ಬದಲು, ಸ್ನಾನದ ಬದಲು, ಪಿತೃತರ್ಪಣದ ಬದಲು ನೆನೆಸಿ 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 ಅದೇ ದೇವ ಪೂಜೆ, ಅದೇ ಪಿತೃ ಪೂಜೆ, ಅದೇ ಸ್ನಾನ, ಅದ ಸಂಧ್ಯೆ ಅಂತ ತಿಳ್ಕೊಂಡು ಸ್ಮಾರಂ ಸ್ಮಾರಂ ಅಘಂ ಹರಾಮಿ ತದಲಂ ಸಂಧ್ಯಾವನ್ನ ಮಾಡೋಕೆ ಅದಕ್ಕೆ ರಾತ್ರಿ ಮಾಡಿದ ಪಾಪ ಹೋಗೋದಕ್ಕೋಸ್ಕರವಾಗಿ ಬೆಳಗ್ಗೆ ಸಂಧ್ಯಾವನ್ನ, ಹಗಲಲ್ಲಿ ಮಾಡಿ ಪಾಪ ಹೋಗೋದಕ್ಕೆ ಮಧ್ಯಾಹ್ನ, ಮಧ್ಯಾಹ್ನದಿಂದ ಆಚರಣೆ ಮಾಡಿದ ಪಾಪವೆಲ್ಲ ಹೋಗೋದಕ್ಕೋಸ್ಕರವಾಗಿ ಸಾಯಂಕಾಲ ಈ ಪ್ರಾಚೀನ ಮಂತ್ರದಲ್ಲಿ ಪ್ರೋಕ್ಷ ಮಂತ್ರದಲ್ಲಿ ಹೇಳ್ತೇವೆ ಪಾಪ ತೊಳ್ಕೊಳ್ಳೋದಕ್ಕೆ ಸಂಧ್ಯಾವನ್ನ ಮಾಡ್ತೇವೆ. ಅದ್ರ ಬದಲು ನಾನು ಕೃಷ್ಣ ಸ್ಮರಣೆಯನ್ನೇ ಮಾಡ್ತೇನೆ. ಹಾಗಲ್ಲ, ಕೃಷ್ಣ ಸ್ಮರಣೆಯನ್ನು ಸೆಳೆತ ಹೇಗಿದೆ ಅಂದ್ರೆ ಐ ಕಾಂಟ್ ಕೀಪ್ ಅಪ್ ಟೈಮ್. ನನಗೆ ಸ್ನಾನದ ವೇಳೆ ಗೊತ್ತಿಲ್ಲ. ಜಪವನ ನದಿಗೆ, ತಪವನ ನದಿಗೆ, ಉಪವಾಸ ವ್ರತಗಳ ಮೊದಲದಿಯೇ ಹೇಳಿಲ್ವೇ ದಾಸರು. ಇದರ ಅರ್ಥ ತಪ್ಪರ್ಥ ಮಾಡ್ಕೋಬೇಡಿ, ಮಾಡೋಕ್ಕಾಗೋಲ್ಲ ಅಂತಲ್ಲ. ಯಾಂತ್ರಿಕವಾಗಿ ನೀವು ಸಂಧ್ಯಾವನ್ನ ಮಾಡಿದ್ರು ಮಂತ್ರ ಹೇಳ್ಕೊಟ್ಟಿದ್ದಾರೆ, ಹೇಳ್ತೀರಿ, ಅರ್ಥ ಗೊತ್ತೇ. ಕಾಯ ವಾಚ ಮನಸ ಭೂತರಾಶಿಗಳಿಗೆ, ಪ್ರಾಣಿಗಳಿಗೆ ಯಚ್ಛಿದ್ಯತೆ ವಿಶೋ ಯಥಾ ಪ್ರದೇವ ವರುಣ ವ್ರತಂ ಹೇಳ್ತೇವೆ ಪ್ರತಿನಿತ್ಯ. ಮಾನಸ ಅಪರಾಧ ಮಾಡಿರ್ತೇವೆ, ಮನಸ್ಸಿಂದ ಎಷ್ಟೋ ಜನರ ಬಗ್ಗೆ ಕೆಟ್ಟ ಚಿಂತನೆ ಮಾಡಿರ್ತೇವೆ, ಅದೆಲ್ಲ ತೊಳೆಯುವುದಕ್ಕೆ ಸಂಧ್ಯಾವನ್ನ ಮಾಧ್ಯಾನಿಕಾದಿಗಳು. ಯಾಂತ್ರಿಕವಾಗಿ ಮಾಡೋದು ಮಾಡ್ತೇವೆ, ಮಾಡಬೇಕು, ಆದರೆ ಅದರೇ ಪುರುಷಾರ್ಥ ಅಂತ ತಿಳ್ಕೊಬೇಡಿ. ಕೃಷ್ಣ ಸ್ಮರಣೆ ಇಲ್ಲದೆ ಮಾಡಿದ ಸಂಧ್ಯಾವಂದನ ವ್ಯರ್ಥ. ಅದಕ್ಕಾಗಿಯೇ ಪುರಾಣದ ವಾಕ್ಯಗಳನ್ನು ಗಂಟು ಹಾಕಿದ್ದಾರೆ. ಸಂಧ್ಯಾವನ್ನ ಮುಗಿಸಿದ ಕೂಡಲೇ ಆಕಾಶಾತ್ ಪತಿತಂ ತೋಯಂ ಹೇಳ್ರಿ, ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಇದು ಹೇಳಬೇಕು. ಶ್ರೀರಂಗಮಂಗಳಮಣಿಂ ಕರುಣಾನಿವಾಸಂ ಶ್ರೀವೆಂಕಟಾದ್ರಿ ಶಿಖರಾಲಯ ಕಾಳಮೇಯಂ ಶ್ರೀಹಸ್ತಿಶೈ ಶಿಖರೋಜ್ವಲ ಪಾರಿಜಾತಂ ಶ್ರೀಶನ್ನಮಾಮಿ ಶರಸ ಇದು ಶೈಲದೀಪಂ. ಇದು ಜೊತೆಯಲ್ಲಿ ಹೇಳಬೇಕು. ಶಂಖಚಕ್ರ ಗದಾಪಾಣೆ ದ್ವಾರಕಾಜಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತಂ. ಇದು ದ್ರೌಪದಿ ವಾಕ್ಯ. ಸಂಧ್ಯಾವನ್ನ ಮಾಡುವ ಯಾಕ್ರಿ ಸೇರಿಸಿದ್ದಾರೆ ಅಂದ್ರೆ, ದ್ರೌಪದಿ ಏನು ಆಪತ್ತಲ್ಲಿದ್ದಳು, ಆ ಆಪತ್ತಿನ ಸ್ಥಿತಿ ಸರ್ವದಾ ನಮಗೂ ನಮ್ಮ ಶರೀರದಲ್ಲಿ ಇರುವಂತಹ ಕೌರವಾದಿ ಅರಿಷಡ್ವರ್ಗಗಳ ಕಾಡಿದ್ದೆಯನ್ನು ಹೊಂದಿದ್ದೇವೆ, ಕೃಷ್ಣ ಕಾಪಾಡಬೇಕು ಅಂತ ಮಹಾಭಾರತದಿಂದ ಈ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಅದೇ ಸಂಧ್ಯಾವಂದನ. ಕೃಷ್ಣ ಸ್ಮರಣೆ ಇಲ್ಲದೆ ಮಾಡಿದ ಸಂಧ್ಯಾವಂದನ ವ್ಯರ್ಥ. ಕೃಷ್ಣ ಸ್ಮರಣೆ ಇಲ್ಲದೆ ಮಾಡಿದ ಪಿತೃಶ್ರಾದ್ದ ಪಿತೃತರ್ಪಣಾದಿಗಳು ವ್ಯರ್ಥ. ಕೃಷ್ಣ ಸ್ಮರಣೆ ಇಲ್ಲದೆ ಮಾಡಿದ ಎಲ್ಲವೂ ವ್ಯರ್ಥ. ಪ್ರಾಯಶ್ಚಿತ್ತಾನ್ಯಶೇಷಾಣಿ ತಪ ಕರ್ಮಾತ್ಮಕಾನಿ ವೈ. ಈ ಶ್ಲೋಕ ಕೇಳಿದ್ದೀರಾ? ಹೋಮ ಹವನ ಶುಭ ಶೋಭ ಯಾವ ಕರ್ಮವನ್ನು ಮಾಡಿದರೂ ಕೊನೆಯಲ್ಲಿ ಹೇಳ್ತೇವೆ ಪ್ರಾಯಶ್ಚಿತ್ತಾನ್ಯಶೇಷಾಣಿ ತಪಕರ್ಮಾತ್ಮಕಾನಿ ವೈ. ತಪಸ್ಸು ಕರ್ಮಾಚರಣೆ ಅಂತ ಎಷ್ಟೊಂದು ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಯಾನಿ ತೇಷಾಮಶೇಷಾಣಾಂ ಶ್ರೀಕೃಷ್ಣಾನುಸ್ಮರಣಂ ಪರಂ. ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ. ಕೃಷ್ಣ ಸ್ಮರಣೆಗಿಂತ ಮೇಲ್ಪಟ್ಟ ಪ್ರಾಯಶ್ಚಿತ್ತವಿಲ್ಲ. ಮೆಕ್ಯಾನಿಕಲ್ ಆಗಲ್ಲ. ಕೃಷ್ಣ ಲೀಲೆಯಲ್ಲಿ ಯಾವುದಾದ್ರೂ ಒಂದನ್ನು ಸ್ಮರಿಸಿಕೊಳ್ಳಬೇಕು. ಸ್ವಾಮಿ ವಸ್ತ್ರವನ್ನು ಕೊಟ್ಟೆಲ್ಲ. ಹೌದು ಹೌದು. ಅಯ್ಯೋ ನಾಳೆ ಹೇಳ್ತೇನೆ. ಅದ್ರ ಮೇಲೆ ವಾದರಾಜ ಸ್ವಾಮಿಗಳೇನು ಬರೆದಿದ್ದಾರೆ. ರುಕ್ಮಿಣೀಶ ವಿಜಯ ಅಂತ ಒಂದು ಅದ್ಭುತವಾದ ಕಾವ್ಯ. ರುಕ್ಮಿಣೀಶ ವಿಜಯದಂತಹ ಕಾವ್ಯ ಅದು ಯಾದವಾಭ್ಯುದಯಕ್ಕೆ ಮಾತ್ರ ಸಮಾಗಬಹುದು. 19 ಸರ್ಗದ ಮಹಾಕಾವ್ಯ. ದೊಡ್ಡವರೆಲ್ಲ ಹೇಳಿದ್ದಾರೆ. ನೀವು ಹೇಳಿದ ಜ್ಞಾಪಕ ಮಾಡಿದ್ದು ಬಹಳ ಒಳ್ಳೇದಾಯಿತು. ನಾಳೆಗೆ ಹೋಮ್ವರ್ಕು ನೋಡ್ಕೊಂಡು ಬನ್ನಿ. ಕೃಷ್ಣ ಸ್ಮರಣೆ ಇಲ್ಲದೆ ಮಾಡಿದ್ದು ಎಲ್ಲವೂ ವ್ಯರ್ಥ. ಕೃಷ್ಣ ಸ್ಮರಣೆ ಇದ್ದೇ ಪ್ರತಿಯೊಂದನ್ನೂ ಮಾಡಬೇಕು ಜೀವನದಲ್ಲಿ. ಪ್ರತಿಯೊಂದನ್ನು ಅಂದರೆ ಸಂಸಾರದ ಗೃಹ ಕೃತ್ಯಗಳನ್ನು ಮೊದಲುಗೊಂಡು ಅಡಿಗೆ ಮಾಡುವಾಗ ಕೃಷ್ಣಾನುಸ್ಮರಣಂ ಪರಂ. ಕೃಷ್ಣ ನಿನಗೋಸ್ಕರ ಅಡಿಗೆ ಮಾಡ್ತಾ ಇದ್ದೇನೆ. ಕೃಷ್ಣ ನಿನಗೋಸ್ಕರ ಹೂ ಮುಡ್ಕೊಳ್ತಾ ಇದ್ದೇನೆ. ಕೃಷ್ಣ ನಿನಗೋಸ್ಕರ ಬಟ್ಟೆ ಧರಿಸ್ತಾ ಇದ್ದೇನೆ. ಕೃಷ್ಣ ನಿನಗೋಸ್ಕರ ಮಗುವನ್ನು ತೊಳಿತಾ ಇದ್ದೇನೆ. ಸುಲಭ ಪೂಜೆಯ ಮಾಡಿ. ಮಕ್ಕಳ ಮೈ ತೊಳೆಯುವಾಗ ಸಾಲಿಗ್ರಾಮ ಅಭಿಷೇಕ ಅಂತ ತಿಳ್ಕೊಳ್ಳಿ. ಮಕ್ಕಳಿಗೆ ಕಾಡಿಗೆ ಹಚ್ಚುವಾಗ ನಾನು ನೈ ಕಾಪಿಡವಾರಾಯ್ ಅಂದಿ ಅಂಬೋದಿದುವಾಹಂ. ಕೃಷ್ಣನಿಗೆ ಪೂಚೂಡಲ್ ಕಾಪಿಡಲ್ ಸನ್ನಿಯೋಂಗು. ನಿಮ್ಮ ಮಕ್ಕಳಿಗೇನು ಸ್ನಾನ ಪೂಜೆ ಮಾಡಿಸ್ತೀರಿ ಎಲ್ಲ ಕೃಷ್ಣ ಪೂಜೆ ಅಂತ ತಿಳ್ಕೊಳ್ಳಿ. ಕೃಷ್ಣನನ್ನು ಬಿಟ್ಟು ಏನೂ ಇಲ್ಲ. ಇಲ್ಲಿ ಒಂದು ಪ್ರಶ್ನೆ, ಅದನ್ನು ಹೇಳಿ ಮುಗಿಸ್ತೇನೆ.
ವಿಹಿತ ಕಾಲದಲ್ಲಿ ವಿಹಿತ ಕರ್ಮಾನುಷ್ಠಾನ ಮಾಡದೇ ಇರುವುದು ಸರಿಯೇ ತಪ್ಪೆ? ಈಗಾಗಲೇ ಉತ್ತರ ಹೇಳಿ ಆಗಿದೆ. ಈಗಷ್ಟು 8 ಗಂಟೆ ಆಗೋಯ್ತು, ಸಂಧ್ಯಾವನ್ನ ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ, ಹಾಗೆ ಬಂದಿದ್ದೇನೆ, ಈಗ ಹೋಗಿ ಮಾಡ್ತೇನಲ್ಲ, ಇದಕ್ಕೇನು ಪ್ರಾಯಶ್ಚಿತ್ತ? ಮನೆ ಬಿಡುವಾಗ 5:15 ಹೇಳಿ ಹೇಳಿ. ಕಾಲಾತೀತ ಪ್ರಾಯಶ್ಚಿತ್ತ ಆದ್ರೇನು? ಕಾಲ ಅತೀತವಾದ್ರೆ ಇನ್ನೊಂದು ಅರ್ಘ್ಯ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳ್ತಾರೆ. ಕಾಲಾತೀತ ದೋಷ ಪ್ರಾಯಶ್ಚಿತ್ತಾರ್ಥಂ ತುರಿಯಾರ್ಘ್ಯ ಪ್ರದಾನ ಕರಿಷ್ಯೆ. ಅದು ಕರ್ಮಕಾಂಡವಾಯಿತು. ಕರ್ಮಕಾಂಡವಲ್ಲದೆ ಇನ್ಯಾವುದಾದ್ರೂ ಒಂದು ಕಾಂಡದಿಂದ ಪ್ರಾಯಶ್ಚಿತ್ತ ಮಾಡೋಕೆ ಬರುತ್ತೆ ಅಂತ ಕೇಳಿದ್ರೆ, ಯೋಗದಲ್ಲಿ ಯುಕ್ತ ವಿಯುಕ್ತ ಸ್ಥಿತಿ ಅಂತ ಒಂದಿದೆ, ನೀವು ಜನ್ಮದಲ್ಲಿ ಕೇಳಿರ್ಲಿಕ್ಕಿಲ್ಲ. ಆ ಯುಕ್ತ ವಿಯುಕ್ತ ಸ್ಥಿತಿಗೆ ನಾರಾಯಣೀಯಂ ಮಹಾಕಾವ್ಯದಲ್ಲಿ ನಾರಾಯಣ ಭಟ್ಟಾದ್ರಿಗಳು ಒಂದು ಅದ್ಭುತ ನಿದರ್ಶನ ಕೊಡ್ತಾರೆ. ಅದನ್ನು ತಿರುಪಾವೆ 2 ಪಾಶುರದಲ್ಲಿ ಆಂಡಾಳ್ ದೇವಿ ಹೇಳಿದ್ದಾಳೆ. ಅದನ್ನು ನಾಳೆ ಕೇಳಿ ಸಂತೋಷ ಪಡಬಹುದು ಅಂತ ಹೇಳಿ ನಾವೀಗ ಮಂಗಳವನ್ನು ಆಚರಣೆ ಮಾಡೋಣ. ನಡುನೀರಲ್ಲಿ ಕೈ ಬಿಟ್ಟೆ ಅಂತ ಬೈಕೋಬೇಡಿ, ಬಹಳ ದೊಡ್ಡ ಸತ್ವ ಇಲ್ಲಿ ಅಡಗಿದೆ. ನಾಳೆ ನೀವು ಅದನ್ನು ಕೇಳೋದು ಬರಬೇಕು. ಯಾ ಪ್ರೀತಿರ್ವಿಧೋರಾರ್ಪಿತೆ ಮುರಳಿಪೋ ಕುಂಜರ್ಪಿತೆ ಯಾದೃಶಿ ಯಾ ಗೋವರ್ಧನ ಮೂರ್ಧ್ನಿ ಯಾ ಚ ಪೃಥುಕೆ ಸ್ತನ್ಯೇ ಯಶೋದಾರ್ಪಿತೆ ಭಾರದ್ವಾಜ ಸಮರ್ಪಿತೆ ಶಬರಿಕಾ ದತ್ತೆ ಅಧರೆ ಯೋಷಿತಾ ಯಾ ಪ್ರೀತಿ ಮುನಿಪತ್ನಿ ಭಕ್ತಿ ರಚಿತೇಪಿ ಅತ್ರಾಪಿ ತಾಂ ತಾಂ ಕುರು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ಗೋ ಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ 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 ಶ್ರೀ ನಿತ್ಯಮಂಗಳಂ.